ವಚನದಲ್ಲಿ ಓ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ರಮ್ಯವಾಗಿದೆ, ಅಲ್ಲಿ ದೇವರ ವಾಗ್ದಾನ ನೆಲೆಗೊಂಡಿದೆ. ಯಾವಾಗ ಒಂದಾಗಿ ನಾವು ಕೂಡಿ ಬರ್ತೇವೋ ಅಲ್ಲಿ ದೇವರು ಜೀವವನ್ನ ಅನುಗ್ರಹಿಸಿಕೊಟ್ಟಿದ್ದಾನೆ, ಆಶೀರ್ವಾದವನ್ನ ಅನುಗ್ರಹಿಸಿಕೊಟ್ಟಿದ್ದಾನೆ. ಒಂದು ಮನಸ್ಸು ಯಾವಾಗ ವಿಶ್ವಾಸಿಗಳಲ್ಲಿ ಕೂಡಿ ಬಂದು ಪ್ರಾರ್ಥನಾ ಪೂರ್ವಕವಾಗಿ ನಾವಿರ್ತೇವೋ ಅಲ್ಲಿ ದೇವರ ಶಕ್ತಿ ಆಶೀರ್ವಾದ ಇಳಿದು ಬರುವಂತದ್ದಾಗಿದೆ. ದೇವರಿಗೆ ಸ್ತೋತ್ರ. ಕೀರ್ತನೆ 132:16ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಸಂಗೀತಗಾರನಾದ ದಾವೀದನು ಬರಿತಾನೆ, ಯಾಜಕರಿಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸುವೆನು, ಯಾಜಕರಿಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸುವೆನು, ಭಕ್ತರು ಉತ್ಸಾಹ ಧ್ವನಿ ಮಾಡುವರು. ರಕ್ಷಣೆ ಎಂಬ ವಸ್ತ್ರವನ್ನ ದೇವರು ಯಾಜಕರಿಗೆ ಮತ್ತು ತನ್ನ ಮಕ್ಕಳಿಗೆ ಕೊಟ್ಟ ನಿಮಿತ್ತವಾಗಿ ಆ ಪರಿಶುದ್ಧರಿಗೆ ರಕ್ಷಣೆಯನ್ನ ಕೊಟ್ಟ ದೇವರು ಅವರು ಹೊಂದಿಕೊಂಡಂತವರು ಉತ್ಸಾಹ ಧ್ವನಿ ಮಾಡುವವರಾಗಿದ್ದಾರಂತೆ. ದೇವರ ವಾಕ್ಯ ಹೇಳ್ತದೆ, ಒಂದಾಗಿ ನಾವು ಕೂಡಿ ಆರಾಧನೆ ಮಾಡುವಾಗ, ಸ್ತೋತ್ರ ಬಲಿಗಳು ಹೇಳುವಾಗ, ಉತ್ಸಾಹದಿಂದ ದೇವರನ್ನ ಘನಪಡಿಸುವಾಗ ದೇವರ ವಾಕ್ಯ ಹೇಳ್ತದೆ ಉತ್ಸಾಹ ಧ್ವನಿ ಯಾವಾಗ ಬರುತ್ತೆ ಅಂದ್ರೆ ದೇವರು ಜಯ ಕೊಟ್ಟ ಸಮಯದಲ್ಲಿ. ದೇವರ ವಾಕ್ಯ ಹೇಳ್ತದೆ, ನೀವು ಒಂದಾಗಿದ್ದು ನಂಬಿಕೆಯಿಂದ ಏನೇನು ಬೇಡ್ಕೊಳ್ತಿರೋ ನಮ್ಮ ದೇವರದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯೋಬ ಬರಿತಾನೆ, ಏನಂತ ಬರಿತಾನೆ ಅಂದ್ರೆ ನಮ್ಮ ದೇವರು ಸಾಧಾರಣವಾದ ದೇವರಲ್ಲ, ಸಾಮಾನ್ಯವಾದ ದೇವರಲ್ಲ, ಅವನ ಕೈಯಲ್ಲಿ ಆಗದೇ ಇರುವಂತ ದೇವರಲ್ಲ. ಅವನು ಹೇಳ್ತಾನೆ, ನನ್ನ ದೇವರಿದ್ದಾನಲ್ಲ, ಅವನು ಅಪ್ರಮೇಯವಾದ ಕಾರ್ಯಗಳನ್ನ ಅಸಂಖ್ಯವಾಗಿ ಮಾಡುವ ದೇವರು. ಅಪ್ರಮೇಯ ಕಾರ್ಯಗಳನ್ನ ಒಂದಲ್ಲ ಎರಡಲ್ಲ ಅಸಂಖ್ಯವಾಗಿ ಅಂತ ಬರೀತಾನೆ. ಅಸಂಖ್ಯ ಅಂದ್ರೆ ಲೆಕ್ಕನೇ ಇಲ್ಲದಷ್ಟು ಕಾರ್ಯಗಳನ್ನ ನಮ್ಮ ದೇವರು ಮಾಡಲಿಕ್ಕೆ ಶಕ್ತನು. ಅದು ಯಾವುದೇ ರಿಕ್ವೆಸ್ಟ್ ಆಗಿರಲಿ, ಯಾವುದೇ ದುಷ್ಟಾತ್ಮನ ಬಲ ಆಗಿರಲಿ, ಯಾವುದೇ ಮಾಟ ಮಂತ್ರಗಳಾಗಿರಲಿ, ಯಾವುದೇ ಕೆಟ್ಟ ಕಣ್ಣಾಗಿರಲಿ, ಯಾವುದೇ ದುರಾತ್ಮನ ಯೋಜನೆ ಆಗಿರಲಿ, ದೇವರ ವಾಕ್ಯ ಹೇಳ್ತದೆ, ದೇವರ ಮನೆ ಒಳಗಡೆ ನೀನು ಬಂದು ರಕ್ಷಣೆ ಎಂಬ ವಸ್ತ್ರವನ್ನ ನೀನು ಹೊಂದಿಕೊಳ್ಳುವುದಾದರೆ ಆ ದಿನ ಮೊದಲುಗೊಂಡು ನೀನು ಜೀವಂತವಾಗಿ ಇರುವ ದಿನದ ತನಕ ನಿನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುವಂಥದ್ದಾಗಿರ್ತದೆ. ನಿನ್ನ ಹೃದಯ ಹರ್ಷ ಧ್ವನಿಯಿಂದ ನಿನ್ನ ದೇವರನ್ನ ಘನಪಡಿಸುವಂಥದ್ದಾಗಿರ್ತದೆ. ಆದ ಕಾರಣ ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಯೆಶಾಯ 12ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ ಅಲ್ಲಿ ಭಕ್ತನು ಬರೀತಾನೆ, ಈ ರಕ್ಷಣೆಯ ಆನಂದ ಎಂದಿಗೂ ಅದು ತೀರದು. ದೇವರು ಕೊಟ್ಟಂತ ರಕ್ಷಣೆಯ ಆನಂದ ಇದೆಯಲ್ಲ, ಅದು ಒಂದು ದಿನಕ್ಕೋಸ್ಕರ ಅಲ್ಲ, ಒಂದು ದಿನ ನಿನಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಅಲ್ಲ. ನೀನು ನಂಬಿದ ದಿನ ಮೊದಲುಗೊಂಡು ಸಾಯುವ ದಿನದ ತನಕ ಆ ಒಂದು ಸಮಾಧಾನ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ನಿನ್ನನ್ನು ಬಿಟ್ಟು ಹೋಗುವಂತ ಸಮಾಧಾನ ಕೊಡುವಂತ ದೇವರಲ್ಲ. ಅವನು ಕೊಡುವಂತ ರಕ್ಷಣೆ ನಿನಗೆ ಸಮಾಧಾನವನ್ನ, ಅವನು ಕೊಡುವಂತ ರಕ್ಷಣೆ ನಿನಗೆ ಬಿಡುಗಡೆಯನ್ನ, ಅವನು ಕೊಡುವಂತ ರಕ್ಷಣೆ ನಿನಗೆ ಆಶೀರ್ವಾದವನ್ನ, ಅವನು ಕೊಡುವಂತ ರಕ್ಷಣೆ ಎಲ್ಲ ಬಂಧನಗಳಿಂದ ನಿನ್ನನ್ನು ಬಿಡಿಸಿ ನಡೆಸುವಂಥದ್ದಾಗಿದೆ ಅಂತ. ಹಲ್ಲೆಲೂಯಾ. ಅದಕ್ಕೆ ಯೆಶಾಯ ಪ್ರವಾದಿ ಹೇಳ್ತಾನೆ, ಅವನು ಕೊಟ್ಟ ರಕ್ಷಣೆ ಆನಂದ ನಮ್ಮಲ್ಲಿ ಯಾವತ್ತಿಗೂ ತೀರಿ ಹೋಗೋದೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ಆ ಪಾತ್ರೆಯಲ್ಲಿ ಅವನು ತುಂಬಿಸ್ತಾನಲ್ಲ ಸಂತೋಷ, ಅದು ತುಂಬಿ ತುಂಬಿ ಉಕ್ಕಿ ಹರಿಯುತ್ತಂತೆ. ಸಮಾಧಾನ ಉಕ್ಕಿ ಹರಿಯುತ್ತೆ, ಸಂತೋಷ ಉಕ್ಕಿ ಹರಿಯುತ್ತೆ, ನೀತಿಯ ಕಾರ್ಯ ಉಕ್ಕಿ ಹರಿಯುತ್ತೆ, ಆಶೀರ್ವಾದಗಳು ಉಕ್ಕಿ ಹರಿಯುತ್ತೆ. ದೇವರು ಕೊಡೋದಾದ್ರೆ ಲಿಮಿಟ್ ಇಲ್ಲ, ಅನ್ಲಿಮಿಟ್ ಅನ್ನು ಕೊಡಲಿಕ್ಕೆ ನಮ್ಮ ದೇವರು ಇಷ್ಟಪಡ್ತಾನೆ. ನಾವು ಅನ್ಲಿಮಿಟ್ ಊಟ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತೀವಿ. ಆದರೆ ದೇವರ ಮನೆಗೆ ಬಂದರೆ ಎಲ್ಲ ವಿಷಯದಲ್ಲೂ ದೇವರು ಅನ್ಲಿಮಿಟ್ ಅನ್ನು ಕೊಡಲಿಕ್ಕೆ ಇಷ್ಟಪಡ್ತಾನೆ. ಯೆಶಾಯನು ಬರೆದ ಪ್ರವಾದನೆಗಂತ 61:10 ನಾವು ನೋಡುವಾಗ, ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು, ನನ್ನ ಆತ್ಮವು ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವ ಹಾಗೆ ವಧುವು ತನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೆ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ, ಧರ್ಮವೆಂಬ ನಿಲುವಂಗಿಯನ್ನು ಹೊದಿಸಿ. ಒಂದು ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ,
ಎಷ್ಟು ಜನಕ್ಕೆ ಅವನು ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸ್ಬೇಕಂತ ಆಸೆ, ಧರ್ಮವೆಂಬ ನೀತಿಯನ್ನು ನಿಲುವಂಗಿಯನ್ನು ಅವನು ತೊಡಿಸ್ಬೇಕಂತ ಆಸೆ. ನಿಮಗೆ ಗೊತ್ತಾ, ಕ್ರಿಸ್ತನಲ್ಲಿ ಬಂದುಬಿಟ್ರೆ ಮುದ್ರೆ ಹೊಡೆದು ಬಿಡ್ತೀರ ನೀವು, ನೀತಿವಂತರು ಅಂತ. ದೇವರು ನೀತಿವಂತನಿಗೆ ಮಾತ್ರ ಭಾಳ ಪವರ್ ಕೊಡೋದು. ನೀತಿವಂತನ ಪ್ರೇಯರಲ್ಲಿ ಯಾವುದು ಸಕ್ಸಸ್ ಇಲ್ಲ ಅಂತಿಲ್ಲ. ಎನಿ ಪ್ರೇಯರ್ ಸಕ್ಸಸ್ಸನ್ನು ಕೊಂಡು ತರ್ತಾರೆ. ಹಲ್ಲೆಲೂಯ. ನೀತಿವಂತನಿಗೆ ದೇವರು ಅಧಿಕಾರ ಕೊಟ್ಟಿದ್ದ, ನೀತಿವಂತನನ್ನು ದೇವರು ಬಲಪಡಿಸಿದ, ನೀತಿವಂತನ ಕೊಂಬನ್ನು ದೇವರು ಮೇಲಕ್ಕೆ ತರ್ತಾನೆ, ನೀತಿವಂತನು ಎಲ್ಲರ ಮುಂದೆ ಹೋಗಿ ನಿಂತ್ಕೊಳ್ತಾನೆ, ನೀತಿವಂತನು ಯಾವುದಕ್ಕೂ ಭಯ ಪಡಲ್ಲ, ನೀತಿವಂತನ ಮುಂದೆ ದೆವ್ವ ನಿಲ್ಲಲ್ಲ, ನೀತಿವಂತನ ಮುಂದೆ ಮಾಟ ಮಂತ್ರ ನಿಲ್ಲಲ್ಲ, ನೀತಿವಂತನ ಮುಂದೆ ರೋಗ ನಿಲ್ಲಲ್ಲ, ನೀತಿವಂತನ ಮುಂದೆ ದುಷ್ಟಾತ್ಮ ನಿಲ್ಲಲ್ಲ, ನೀತಿವಂತನ ಮುಂದೆ ದುರಾತ್ಮನ ಕಾರ್ಯಗಳು ಚಲಿಸಲ್ಲ, ನಿಲ್ಲಲ್ಲ, ಇರೋದು ಇಲ್ಲ. ಹಲ್ಲೆಲೂಯ. ಅದಕ್ಕೆ ನೀತಿವಂತನ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಕೂಡಿರ್ತದಂತೆ. ನೀತಿವಂತನ ಪ್ರಾರ್ಥನೆಗೆ ಆಗದಂಥ ಕಾರ್ಯ ಯಾವುದೂ ಇಲ್ಲ. ಯಾರ ಮೂಲಕ ನೀತಿವಂತರಾಗಿದ್ದೀರಿ? ಕ್ರಿಸ್ತನ ಮೂಲಕ ನೀವು ನೀತಿವಂತರಾಗಿದ್ದೀರಿ. ಯೋಸೇಫನ ಅಪ್ಪ ಯಾಕೋಬ್ ಎಲ್ಲ ಮಕ್ಕಳಿಗೂ ನಿಲುವಂಗಿಯನ್ನು ಹೊಲಿಸಲಿಲ್ಲ. ಯಾಕೋಬ್ ಏನು ಮಾಡ್ತಾನೆ, ಯೋಸೇಫನ ಮೇಲೆ ಪ್ರೀತಿ ಇದ್ದ ನಿಮಿತ್ತವಾಗಿ ಅವನಿನ್ನೇನು ಕಳೆದೋಗ್ತಾನೆ, ಮನೆ ಬಿಟ್ಟು ಹೋಗ್ಬಿಡ್ತಾನೆ, ಅವನ ಕುಟುಂಬದಿಂದ ಕಾಣೆಯಾಗಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಸತ್ಯವೇದ ಹೇಳ್ತದೆ, ಪ್ರೀತಿಯಿಂದ, ಕಷ್ಟದಿಂದಲ್ಲ, ಇಷ್ಟದಿಂದ, ಪ್ರೀತಿಯಿಂದ, ಸಂತೋಷದಿಂದ, ಬೇರೆ ಯಾವ ಮಕ್ಕಳಿಗೂ ಕೊಡದಂಥ ಒಂದು ನಿಲುವಂಗಿಯನ್ನ ಯಾಕೋ ಯೋಸೇಫನಿಗೆ ಹೊಲಿಸಿ ತೊಡಿಸಿ ಕಣ್ಣಿಂದ ಅವನ ನೋಡ್ತಾನಂತೆ. ಅದರ ಅರ್ಥ, ಯೋಸೇಫನ ಮೇಲೆ ಯಾಕೋಬನಿಗೆ ಅತಿಯಾದ ಪ್ರೀತಿ, ಅತಿಯಾದ ಪ್ರೇಮ, ಅತಿಯಾದ ಮಮತೆ, ಅತಿಯಾದ ವೈರಾಗ್ಯ. ಕಾರಣ ಏನು? ಎಲ್ಲರಾಗೆ ಯೋಸೇಫ್ ಇರಲಿಲ್ಲ, ಅಣ್ಣಂದಿರಾಗೆ ಯೋಸೇಫ್ ಇರಲಿಲ್ಲ. ಅಣ್ಣಂದಿರಿಗೆ ಹೊಟ್ಟೆ ಕಿಚ್ಚಿತ್ತು, ಅಣ್ಣಂದಿರಿಗೆ ಸಂದೇಹ ಇತ್ತು, ಅಣ್ಣಂದಿರಿಗೆ ಕೋಪ ಇತ್ತು, ಅಣ್ಣಂದಿರು ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ. ತಂದೆಗೆ ತಕ್ಕ ಮಕ್ಕಳಾಗಿ ಅಣ್ಣಂದಿರು ಇರಲಿಲ್ಲ. ಯೋಸೇಫನಾದರೂ ತಂದೆ ಮಾತು ಕೇಳ್ತಾ ಇದ್ದಾನೆ, ವಿಧೇಯನಾಗ್ತಾ ಇದ್ದಾನೆ, ನಂಬಿಗಸ್ತನಾಗಿದ್ದಾನೆ, ಪ್ರಿಯನಾಗಿದ್ದಾನೆ, ಮೆಚ್ಚುಗೆ ಆಗಿದ್ದಾನೆ, ಮಮತೆಯ ಪುತ್ರನಾಗಿದ್ದಾನೆ, ಪ್ರೀತಿಯುಳ್ಳವನಾಗಿದ್ದಾನೆ. ಆದ ಕಾರಣ ಕಳೆದು ಹೋಗುವುದಕ್ಕೆ ಮುಂಚಿತವಾಗಿ ಸತ್ಯವೇದ ಹೇಳ್ತದೆ, ಯಾಕೋಬನು ಯೋಸೇಫನಿಗೆ ಒಂದು ಒಳ್ಳೆಯ ನಿಲುವಂಗಿಯನ್ನು ಅವನು ಹೊಲೆದು ಆ ಮಗನಿಗೆ ಹಾಕ್ತಾನಂತೆ. ಯೋಸೇಫನು ಇಸ್ರಾಯೇಲರಿಗೆ ನೋಡಿ, ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಕೊಟ್ಟಿದ್ದನು. ಹಲ್ಲೆಲೂಯಾ. ಬರ್ರಿ, ಅಕ್ಸೆಪ್ಟ್ ಮಾಡಬೇಕು. ನನ್ನ ದೇವರು ನನಗೆ ನಿಲುವಂಗಿಯನ್ನು ಕೊಡ್ತಾನೆ. ಆ ನಿಲುವಂಗಿ ಯಾವುದು ಅಂದರೆ ರಕ್ಷಣೆ ಎಂಬ ನೀತಿಯ ನಿಲುವಂಗಿಯನ್ನು ಯೇಸುವನ್ನು ನಂಬುವಂಥ ಭಕ್ತರಿಗೆ ಪರಲೋಕದ ದೇವರು ಒದಗಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. 1 ಯೋಹಾನ 2ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಆತನಿಲ್ಲದೆ ಬೇರೆ ಇನ್ಯಾರು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವಾಗಲಿಲ್ಲ. ಯೇಸು ಇಲ್ಲದೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಡುವಂಥವನು ಈ ಲೋಕದಲ್ಲಿ ಯಾರು ಇಲ್ಲ. ಅವನ್ನ ನೀನು ಪ್ರೀತಿ ಮಾಡಿದ್ರೆ ಪರಲೋಕದ ದೇವರು ನಿನ್ನ ಪ್ರೀತಿಸ್ತಾನೆ. ಅವನ ಕೆಲಸ ನೀನು ಮಾಡಿದ್ರೆ ಪರಲೋಕದ ದೇವರು ಅವನ ನಿಮಿತ್ತ ನಿನ್ನ ಕೆಲಸ ಮಾಡ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬನು ನನಗಾಗಿ ನಿಂತುಕೊಂಡ್ರೆ ನನ್ನ ತಂದೆ ಅವನ ಇಡೀ ಕುಟುಂಬವನ್ನೇ ರಕ್ಷಣೆಗೆ ತರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳ್ತಾನೆ, ಆತನಿಲ್ಲದೆ ಬೇರೆ ಇನ್ಯಾರು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವಾಗಲಿಲ್ಲ. 1 ಯೋಹಾನ 4:10 ಹೇಳ್ತದೆ, ಇದರಲ್ಲಿ ಕ್ರಿಸ್ತನ ನಿಜ ಗುಣದ ಪ್ರೀತಿ ಕಾಣುತ್ತದೆ.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಅವನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಚಿತ್ತ. ಅವನನ್ನು ನಂಬುವಂಥ ಪ್ರತಿಯೊಬ್ಬರೂ ನಿತ್ಯ ಜೀವವನ್ನು ಕಾಣಬೇಕಂತೆ. ಲೂಕ 18ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಸುಂಕದವನು ತಮ್ಮ ಪಾಪ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನನ್ನು ಅವನು ಬೇಡಿಕೊಳ್ತಾನ್ರಿ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಪಾಪಿಯಾದ ನನ್ನನ್ನು ನೀನೇನ್ ಮಾಡಬೇಕು? ಪಾಪಿಯಾದ ನನ್ನನ್ನು ನೀನೇನ್ ಮಾಡಬೇಕು? ಅವನ ಮನಸ್ಸು ಒಡೆಯಲ್ಪಟ್ಟು ಹೇಳುತ್ತೆ, ನಾನು ಪಾಪಿ, ನಾನು ಪಾಪಿ, ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ ದೇವರೇ. ಯಾವಾಗ ಪಶ್ಚಾತ್ತಾಪದ ಹೃದಯದಿಂದ ದೇವರ ಸನ್ನಿಧಾನದಲ್ಲಿ ನೀವು ಮೊರೆ ಇಡ್ತಿರೋ, ದೇವ ರಕ್ಷಣೆ ಕೊಡುವಾಗ, ನೀತಿವಂತರಂತ ನಿಮಗೆ ಮುದ್ರೆ ಹೊಡೆಯುವಾಗ, ನಿಮ್ಮ A to Z ಚೇಂಜ್ ಆಗುತ್ತೆ. ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಮಾತು ಚೇಂಜ್ ಆಗುತ್ತೆ, ನೋಟ ಚೇಂಜ್ ಆಗುತ್ತೆ, ನಡೆ ಚೇಂಜ್ ಆಗುತ್ತೆ, ನುಡಿ ಚೇಂಜ್ ಆಗುತ್ತೆ, ನಿಮ್ಮ ಸ್ಟೇಟಸ್ ಚೇಂಜ್ ಆಗುತ್ತೆ. ಒಂದು ದಿನಕ್ಕೆ ಚೇಂಜ್ ಆದರೆ ಪ್ರಯೋಜನ ಇಲ್ಲ. ನಿತ್ಯ ನಿರಂತರವಾದ ಚೇಂಜಸ್ ಅನ್ನ ಪರಲೋಕದ ದೇವರು ಎದುರು ನೋಡ್ತಾ ಇದ್ದಾನೆ. ಸ್ವಲ್ಪ ದಿನದ ಚೇಂಜಸ್ ಅನ್ನ ದೇವರು ಎದುರು ನೋಡ್ತಾ ಇಲ್ಲ. ಅನುಕೂಲ ಆಗೋವರೆಗೂ ಅಲ್ಲ. ಅನುಕೂಲ ಇದ್ದಾಗಲೂ ಅನಾನುಕೂಲ ಇದ್ದಾಗಲೂ ಕರ್ತನನ್ನ ಯಾರು ಹಿಡ್ಕೊಳ್ತಾರೋ ಅವರ ಕೈಯನ್ನು ದೇವರು ಬಿಡೋದೇ ಇಲ್ಲ. ಅದಕ್ಕೆ ಯೋಬ್ ಹೇಳ್ತಾನೆ, ನನ್ನ ದೇವರ ಬಳಿಗೆ ಬಂದಿದ್ದೀರಾ, ನಿಮ್ಮ ಲೈಫಲ್ಲಿ ಇವತ್ತಿಂದ ಅಪ್ರಮೇಯ ಕಾರ್ಯಗಳು ಅಸಂಖ್ಯವಾಗಿ ಪ್ರಾರಂಭ ಆಗುತ್ತೆ. ಅಪ್ರಮೇಯ ಕಾರ್ಯ ಅಂದ್ರೇನು? ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಂಥ ಕಾರ್ಯಗಳಿಗೆ ಅಪ್ರಮೇಯ ಕಾರ್ಯ ಅಂತ ಹೇಳುತ್ತೆ. ಒಂದು ಆಮೇಲೆ ಹೇಳ್ರಿ. ಅಪ್ರಮೇಯ ಕಾರ್ಯ ಅಂದ್ರೇನು? ಎದುರು ನೋಡೋಕ್ಕೆ ಆಗಲ್ಲ, ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಇದು ಸಾಧ್ಯನಾ? ಆಗದಂಥ ಕಾರ್ಯಗಳು. ಕರೆಕ್ಟ್. ಕುಂಟ ನಡೆಯೋಕ್ಕಾಗಲ್ಲ, ಕ್ರಿಸ್ತನಲ್ಲಿ ಬಂದರೆ ನಡೀತಾನೆ. ಕ್ಯಾನ್ಸರ್ ಹೋಗಲ್ಲ, ಕ್ರಿಸ್ತನಲ್ಲಿ ಬಂದರೆ ಹೋಗುತ್ತೆ. ಏಡ್ಸ್ ಹೋಗಲ್ಲ, ಕ್ರಿಸ್ತನಲ್ಲಿ ಬಂದರೆ ಹೋಗುತ್ತೆ. ಸಮಾಧಾನ ಸಿಗಲ್ಲ, ಕ್ರಿಸ್ತನಲ್ಲಿ ಬಂದರೆ ಸಮಾಧಾನ ಸಿಗುತ್ತೆ. ಕಳ್ಕೊಂಡು ನೀನು ಪಾಪರಾಗಿರ್ತೀಯ, ಕ್ರಿಸ್ತನಲ್ಲಿ ಬಂದರೆ ಕೈ ಕೊಟ್ಟು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಅವನು ಯೋಬ್ ಹೇಳ್ತಾನೆ, ಅಪ್ರಮೇಯ ಕಾರ್ಯಗಳನ್ನ ನನ್ನ ದೇವರು ಅಸಂಖ್ಯವಾಗಿ ಮಾಡಿಬಿಡ್ತಾನೆ. ನೀವು ನಿಜವಾದ ಬಿಲೀವರ್ ಆಗ್ರಿ, ಅಸಂಖ್ಯ ಕಾರ್ಯ ನಡೆಯುತ್ತೆ. ನೀವ್ಯಾರು ನೆಗೆಟಿವಲ್ಲಿ ಜೀವನ ಮಾಡಬೇಕಂತ ದೇವ್ರಿಗೆ ಇಷ್ಟ ಇಲ್ಲ. ದೇವರೇ, ನಾನು ಜೋಪಡಿಲೇ ಇರ್ತೀನಿ ಅಂತ ದೇವ್ರು ಹೇಳ್ತಾನೆ. ನಾನು ನಿನಗೆ ಅರಮನೆ ಕೊಡಬೇಕಂತಿದ್ದೆ, ನೀನು ಜೋಪಡಿ ಕೇಳ್ತಾ ಇದ್ದೀಯಾ, ಅದೇ ಯೋಗ್ಯತೆಯಲ್ಲಿ ನೀನಿರು. ನಾನು ಬಡವಿ 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 ಅಂತ ಹೇಳಿ 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 ದೇವರಿಗೆ ಮನಸ್ಸು ಹೋಗ್ಬಿಡ್ತದೆ. ಇವಳನ್ನ ನಾನು ಶ್ರೀಮಂತ ಮಾಡಬೇಕಂತಾನೆ ಆಸೆ ಇರಲ್ಲ. ನಿಮ್ಮ ನಂಬಿಕೆ ಅಚಲವಾಗಿದ್ದು ದೊಡ್ಡ ದೇವರಿಂದ ದೊಡ್ಡದನ್ನು ನಿರೀಕ್ಷಿಸುವಂಥ ವಾಕ್ಯ ಹೇಳ್ತದೆ. ನಿಮ್ಮ ದೇವರು ಸಣ್ಣ ದೇವರಲ್ಲ, ಜೀವ ಇಲ್ಲದೆ ಇರುವ ದೇವರಲ್ಲ. ಜೀವ ಇರುವ ದೇವರ ಬಳಿ ನಿರೀಕ್ಷಿಸಕ್ಕೆ ಆಗದಂಥ ಕಾರ್ಯಗಳನ್ನು ನಿರೀಕ್ಷಿಸು. ನಮ್ಮ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯಾ. ಅಯ್ಯೋ, ಅದು ನಮಗೆಲ್ಲ ಯಾವಾಗುತ್ತೆ ಬ್ರದರ್? ಯಾವಾಗುತ್ತೆ ಬ್ರದರ್? ಅಲ್ಲಿಗೆ ದೇವ್ರು ಫುಲ್ ಸ್ಟಾಪ್ ಇಟ್ಟುಬಿಡ್ತಾನೆ. ನೀನು ಆಗುತ್ತೆ ಅಂತ ನಂಬು, ಆಮೇಲೆ ಡೋರ್ ಓಪನ್ ಮಾಡ್ತೀನಿ ಅಂತ. ಎಲ್ಲಿವರೆಗೂ ಆಗುತ್ತೆ ಅಂತ ನೀನು ನಂಬಲ್ಲ, ಅಲ್ಲಿವರೆಗೂ ಡೋರ್ ನಿನಗೆ ಓಪನ್ ಆಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಪರಿಶುದ್ಧರಿಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿದ್ರಿಂದ ಅವರು ಉತ್ಸಾಹ ಧ್ವನಿ ಮಾಡಿದ್ರಂತೆ. ಇಸ್ರಾಯೇಲ್ ಜನ ಹೇಳ್ತಾರೆ, ನಾವು ಅರಣ್ಯಕ್ಕೆ ಬಂದಿರೋದು ಕನಸು ಕಂಡಂಗಾಗಿದೆ ಅಂತೆ. ನಾನು ಹೇಳ್ತಾ ಇಲ್ರಿ, ಇಸ್ರಾಯೇಲ್ ಜನಗಳು ಹೇಳ್ತಾರೆ, ಒಂದು ಟೈಮಲ್ಲಿ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಜೀತದ ಆಳುಗಳಾಗಿ ಮರಣಕ್ಕೆ ಒಳಗಾದಂಥ ನಮ್ಮನ್ನ ಜೀವವುಳ್ಳ ದೇವರು ಆ ಫರೋಹನ ಮುಷ್ಟಿಯಿಂದ, ಬಂಧನದಿಂದ, ಇಕ್ಕಟ್ಟಿನಿಂದ ಅಲ್ಲಿಂದ ಬಿಡಿಸಿ ಹೊರಗೆ ತಗೊಂಡ್ಬಂದಿದ್ದಾನಲ್ಲ, ಇವತ್ತಿಗೂ ನಮ್ಮ ಕೈಯಲ್ಲಿ ನಂಬಕ್ಕೆ ಆಗಲ್ಲ ಅಂತ.
ಅದಕ್ಕೆ ಅವ್ರು ಹೇಳ್ತಾರೆ, ನಮಗಿದು ಕನಸು ಕಂಡಂತೆ ಆಗೋಗಿದೆ. ಹಲ್ಲೆಲೂಯ. ನನ್ನ ಮನೇಲಿ ಮಿರಾಕಲ್ ಮಾಡ್ತಾನೆ ಅಂತ ಎಷ್ಟು ಜನ ನಂಬ್ತೀರಾ? ನನ್ನ ಮನೇಲಲ್ಲ, ನಿಮ್ಮ ಮನೇಲಿ. ನನ್ನ ಮನೇಲಿ ಮಾಡ್ಕೊಂಡು ಬರ್ತಾನೆ ಅವನು. ನೀವು ನಂಬುವಾಗ ನಿಮ್ಮ ಮನೇಲಿ ಮಿರಾಕಲ್ ನಡೆಯುತ್ತೆ. ಹಲ್ಲೆಲೂಯ. ಇದ್ದೀರಾ? ನೀವೆಲ್ಲಿದ್ದೀರಾ ಇವಾಗ? ಎಲ್ಲಿದ್ದೀರಾ ಇವಾಗ ನೀವು? ದೇವರ ಮನೆಯಲ್ಲಿದ್ದೀರಾ. ಮನೆಯಲ್ಲಿ ಯಾರಿದ್ದೀರಾ? ದೇವರವ್ರಿಗೆ ಒಂದು ಮನಸ್ಸು ಕೊಡ್ತಾನೆ. ಒಂದು ಮನಸ್ಸು ಯಾರಿಗೆ ಬರ್ತದೆ? ಅವ್ರ ಶಕ್ತಿ ಜಾಸ್ತಿ ಆಗುತ್ತೆ. ಶಕ್ತಿ ಜಾಸ್ತಿ ಯಾವಾಗ ಆಗುತ್ತೆ? ಅಪ್ರಮೇಯವಾದ ಕಾರ್ಯಗಳು ಅಲ್ಲಿ ನಡೆಯುತ್ತೆ. ಆಮೆನ್. ಹಲ್ಲೆಲೂಯ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಸುಂಕದವನು ಹೇಳ್ತಾನೆ, ನನ್ನ ನನ್ನ ಪಾಪಿ, ನನ್ನನ್ನು ಕ್ಷಮಿಸು. ಅದು ಮಾತ್ರ ಅಲ್ಲ, ದೇವರ ಮಕ್ಕಳ ಪ್ರಾರ್ಥನೆಗೆ ಉತ್ತರ ಬಂದುಬಿಟ್ರೆ ಅವರಷ್ಟು ಸಂತೋಷ ಪಡುವರು ಬೇರೆ ಯಾರೂ ಇಲ್ಲ. ಯಾವಾಗ ನಿಮಗೆ ಸಂತೋಷ ಸಿಗುತ್ತೆ? ಯಾವುದಕ್ಕೆ ಆನ್ಸರ್ ಸಿಕ್ಕಿದಾಗ? ಒಂದು ರೋಗಿಗೋಸ್ಕರ ಪ್ರೇಯರ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ದು ಇದ್ದಿದೆ ಬಿಡ್ರಿ, ಏನು ಸಾಲ ಇದ್ದೆ, ನೋವಿದೆ, ರೋಗ ಇದೆ, ಅದನ್ನು ಪಕ್ಕಕ್ಕಿಡಿ. ಪಕ್ಕದ ಮನೆಯವ್ರಿಗೋಸ್ಕರ ಪ್ರೇಯರ್ ಮಾಡಿರ್ತಾರೆ ನೋಡಿ. ಅವ್ರು ಹೇಳಿರ್ತಾರೆ, ಒಂದು ಜಾಬ್ಗೆ ಹೇಳಿರ್ಬೋದು, ಹುಡುಗನಿಗೆ ಹೇಳಿರ್ಬೋದು, ಮಗುಗೆ ಹೇಳಿರ್ಬೋದು, ಗಂಡ ಸರಿ ಇಲ್ಲ ಅಂತ ಹೇಳಿರ್ಬೋದು, ಹಣದ ಕೊರತೆ ಹೇಳಿರ್ಬೋದು, ಯಾವುದೋ ಒಂದು ರಿಕ್ವೆಸ್ಟ್ ನಿಮಗೆ ಕೊಟ್ಟಿರ್ತಾರೆ. ಆ ಚಿಕ್ಕ ಪ್ರಾರ್ಥನೆ ನೀನು ಮಾಡಿ ಅವ್ರು ಬಂದು ಹೇಳ್ತಾರೆ, ಸಿಸ್ಟರ್, ನಾನು ನಿಮ್ಗೆ ಕೊಟ್ಟ ವಿಜ್ಞಾಪನೆ ಸಕ್ಸಸ್ ಆಯಿತು ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಕಾನ್ಫಿಡೆನ್ಸ್ ದೇವ್ರು ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಂಬಿಕೆಯನ್ನು ಹುಟ್ಟಿಸೋದು ನಾನೇ, ಅದನ್ನು ಪೂರೈಸೋದು ನಾನೇ. ಅನ್ನೋರು ಏನಕ್ಕೆ ಪ್ರೇಯರ್ ಇಟ್ಟಿದ್ರು? ಇವತ್ತು ರಜೆ ಆಯ್ತು ಅಂತನ. ಒಂದು ನಂಬಿಕೆ, ಸಭೆ ಬಂದು ಪ್ರಾರ್ಥನೆ ಮಾಡಿದ್ರೆ ನನ್ನ ಮನೆ ದೋಷಗಳನ್ನ ದೇವ್ರು ತೆಗಿತಾನೆ, ನನ್ನ ಮನೆ ಶಾಪಗಳನ್ನ ದೇವ್ರು ತೆಗಿತಾನೆ, ನನ್ನ ಮನೆ ಮೇಲೆ ಹೋರಾಡುವ ಕೆಟ್ಟ ಕಣ್ಣಿನ ದೃಷ್ಟಿಯ ಬಲವನ್ನು ದೇವರು ಮುರಿತಾನೆ. ಅವ್ರು ನಂಬಿದ್ರೆ ನಮ್ಮೆಲ್ಲರ ಪ್ರಾರ್ಥನೆಗೆ ಫಲ. ಹಲ್ಲೆಲೂಯ. ಕರ್ತನಲ್ಲಿ ಪಡುವಂಥ ಪ್ರಯಾಸ ವಿಶ್ವಾಸಿಯೇ ನಿನಗೆ ವ್ಯರ್ಥ ಆಗೋದೇ ಇಲ್ಲ. ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದಾನಿಯೇಲ್ ಪ್ರಾರ್ಥನೆ ಮಾಡಿ ಸೋತು ಹೋಗೇ ಇಲ್ಲ. ಅವನ ಪ್ರಾರ್ಥನೆ ಹೆಂಗಿತ್ತು? ದಾನಿಯೇಲ್ ಪ್ರಾರ್ಥನೆ ಹೆಂಗಿತ್ತು? ಸ್ಟ್ರಾಂಗ್ ಆಗಿತ್ತು ಅಂತ ಹೆಂಗೆ ಗೊತ್ತಾಗುತ್ತೆ? ಮಾತಾಡಿ, ಪರವಾಗಿಲ್ಲ. ಅವನ ದೇವರಿಂದ ಏನು ಎದುರು ನೋಡದೆ ದೇವರ ಆಜ್ಞೆನ ಯಾರು ಬರಲಿ ಬರದೆ ಹೋಗಲಿ ಅವನ ಪರಿಪಾಲನೆ ಮಾಡ್ಕೊಂಡು ಬಂದ. ರಾಜನಿಗೆ ಎದುರಾಕೊಳ್ತಾನೆ, ರಾಜ್ಯಕ್ಕೆ ಎದುರಾಕೊಳ್ತಾನೆ, ಶತ್ರುಗಳನ್ನ ಹುಟ್ಟಿಸ್ಕೊಳ್ತಾನೆ. ಅವನ ಮೇಲೆ ನೋಡುವಂಥ ದೃಷ್ಟಿಗಳು ಅಧಿಕ ಆಗುತ್ತೆ. ಎಲ್ಲ ಗೊತ್ತಿದ್ದರು, ದಾನಿಯೇಲ್ ಮಾತ್ರ ಆ ಟೈಮ್ ಬರುವಾಗ ಯಾರೇ ಬರಲಿ ಯಾರೇ ಹೋಗಲಿ ಡೈಲಿ 3 ಟೈಮ್ ದೇವ್ರ ಸನ್ನಿಧಾನದಲ್ಲಿ ಅವನು ಹಾಜರಾಗಿ ಬರ್ತಾ ಇದ್ದ. ಅವನೋಗಿ ಕೂತು ಬರ್ತಾ ಇದ್ದ. ನನಗೆ ಗೊತ್ತಿಲ್ಲ 1 ಅವರ್ ಕೂರ್ತಾ ಇದ್ನ, 2 ಅವರ್ ಕೂರ್ತಾ ಇದ್ನ, ಆದರೆ ಬೈಬಲ್ ಹೇಳ್ತದೆ ದಿನಕ್ಕೆ 3 ಸಲ ದೇವರ ಮುಂದೆ ದಾನಿಯೇಲ್ ಹೋಗಿ ಬರ್ತಾ ಇದ್ದಾನೆ. ಆದರೆ ಅವನಿಗೆ ಎಲ್ಲ ರಾಜನ ಕೆಲಸಕ್ಕಿಂತ ದೊಡ್ಡ ಕೆಲಸ ದೇವರ ಕೆಲಸ. ಹಲ್ಲೆಲೂಯ. ಅವನು ದೇವರ ಹತ್ರ ಹೋಗಿ 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 ಏನು ರಿಕ್ವೆಸ್ಟ್ ಇರ್ತಾ ಇದ್ದಾನೆ ಗೊತ್ತಾ? ದೇವರೇ, ನಾನು ಕಂಡ್ಕೊಂಡಂಗೆ ಈ ರಾಜ್ಯದ ಜನ ಕಂಡುಕೊಬೇಕು, ಈ ರಾಜ ಕಂಡುಕೊಬೇಕು, ಇಲ್ಲಿನ ಪ್ರಜೆಗಳು ಕಂಡುಕೊಬೇಕು, ಸತ್ಯ ದೇವರನ್ನ ಅರ್ಥಕೊಳ್ಬೇಕು, ಜೀವಳ ದೇವರನ್ನ ಅರ್ಥಕೊಳ್ಬೇಕು. ನಿನ್ನ ಒಂದು ಹೃದಯ, ನಿನ್ನ ಕಣ್ಣುಗಳನ್ನ, ಹೌದು ನಿನ್ನ ಕಣ್ಣುಗಳು ಅವರ ಮೇಲೆ ಬರಬೇಕು, ಅವರ ಕಣ್ಣು ನಿನ್ನ ಕಡೆಗೆ ತಿರುಗಬೇಕು ದೇವರೇ, ಅವರ ಮನಸ್ಸು ತಿರುಗಬೇಕು ದೇವರೇ, ಸತ್ಯವನ್ನು ಅರಿಬೇಕು ದೇವರೇ. ಇದೇ ದಾನಿಯೇಲನ ಪ್ರಾರ್ಥನೆ. ಚರಿತ್ರೆ ಹೇಳ್ತದೆ,
ಅವನು ಬೇರೆ ಏನು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾನು ಕಂಡ್ಕೊಂಡಂಥ ದೇವರೇ ಈ ಜನಗಳು ಕಂಡ್ಕೊಬೇಕಪ್ಪ. ನಾನು ಹೊಂದ್ಕೊಂಡಂಥ ಸಮಾಧಾನ ಈ ಜನ ಹೊಂದ್ಕೊಳ್ಬೇಕು. ನಾನು ಬಿಡುಗಡೆ ಹೊಂದ್ಕೊಂಡಲ್ಲ, ಈ ಜನ ಬಿಡುಗಡೆ ಹೊಂದ್ಕೊಳ್ಬೇಕು. ನಾನು ನಿನ್ನ ಶಕ್ತಿಯನ್ನು ಅರ್ತಿದ್ದೀನಲ್ಲ, ಈ ಜನ ನಿನ್ನ ಶಕ್ತಿಯನ್ನು ಅರ್ಥಕೊಳ್ಬೇಕು ಅನ್ನೋದೇ ದಾನಿಯೇಲ್ ಪ್ರಾರ್ಥನೆ. ಸತತವಾಗಿ ಸರಿಯಾಗಿ ಕೊಂಡು ತಂದಂಥ ದಾನಿಯೇಲ್ ದಿನ ಮೊದಲುಗೊಂಡು ರಾಜನವರೆಗೂ ಕಂಪ್ಲೇಂಟ್ ಹೋಗೋ ತನಕ ದಾನಿಯೇಲ್ ಪ್ರಾರ್ಥನೆ ನಿಂತೇ ಇಲ್ಲ. ಯಥಾರ್ಥ ಪ್ರಾರ್ಥನೆ ದಾನಿಯೇಲನ ಮೂಲಕವಾಗಿ ಒಂದು ದೊಡ್ಡ ಅಗ್ನಿ ಪರೀಕ್ಷೆಗೆ ಅವನು ಪ್ರಿಪೇರ್ ಆಗ್ತಾ ಇದ್ದಾನೆ. ಯೋವೇಲ್ ಹೇಳ್ತಾನೆ, ಕಡೆ ದಿನಗಳಲ್ಲಿ ನೀವೇನು ಮಾಡ್ರಿ, ಸಂಘಗಳನ್ನು ಕೂಡಿಸ್ರಿ, ಚಿಕ್ಕವರಿಂದ ದೊಡ್ಡವ್ರ ತನಕ ಒಂದು ಕಡೆ ಕೂಡಿ ಬಂದು ಆಗುವ ಅನಾಹುತಗಳಿಗೋಸ್ಕರ ಕರ್ತನಲ್ಲಿ ಪ್ರಾರ್ಥನೆ ಮಾಡ್ರಿ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡ್ರಿ, ಅಳ್ರಿ, ಗೋಳಾಡ್ರಿ, ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರ್ಕೊಳ್ರಿ, ನಿಮ್ಮ ದೇವರಾದ ಯೆಹೋವನ ಕಡೆಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾನು ನಿಮಗೆ ಹೊಗಳ ಕೇಳ್ತಾ ಇಲ್ಲ, ಎಷ್ಟೋ ಜನ ಕೇಳ್ತಾ ಇದ್ದಾರೆ, ನಿಜವಾಗ್ಲೂ ನೀವು ಉಪವಾಸ ಪ್ರಾರ್ಥನೆ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆಯಾ? ದೇವರಲ್ಲಿದ್ದಾನೋ ಅದನ್ನು ಯಾವ ಪಾತಾಳದ ಬಲ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಆಲಯವನ್ನ ಪಾತಾಳದ ಬಲ ಅಲುಗಾಡ್ಸೋಕ್ಕಾಗೋದಿಲ್ಲ ಅಂತ. ನನ್ನ ಆಲಯ ಅಂದ್ರೆ ಯಾರು? ಕಲ್ಲಲ್ಲಿ ಕಟ್ಟಲ್ಪಟ್ಟಂಥ ಆಲಯ ಅಲ್ಲ. ದೇವರು ಹೇಳ್ತಾನೆ, ಇವತ್ತು ನಾನು ಚೇಂಜ್ ಆಗಿದ್ದೀನಿ, ನಾನು ಅಲ್ಲಿಲ್ಲ, ನನ್ನ ನಂಬುದವನ ಹೃದಯದಲ್ಲಿದ್ದೀನಿ. ಒಂದು ಅಲ್ಲೇಲು ಹೇಳ್ರಿ. ದೇವರು ಎಲ್ಲಿದ್ದಾನ್ರಿ? ಅದು ಡೌಟಲ್ಲಿ ಹೇಳ್ಬೇಡ್ರಿ. ಎಲ್ಲಿದ್ದಾನೆ? ಫಿಲಮಿನವ್ರು ಎಲ್ಲಿದ್ದಾನ್ರಿ? ಎಲ್ಲೋ ಒಂದು ಕಡೆ ಅವನೇ ಬಿಡಿ ಪಾಸ್ಟರ್, ನಾನು ಬಂದಿದ್ದೀನಿ ಹೋಗ್ತೀನಿ, ಹಂಗೆ ನಡೆಯಲ್ರಿ. ನನ್ನ ಲವ್ನ ಅಂತ ಯಾರು ನಂಬ್ತಿರೋ, ನನ್ನ ದೇವರು ಕುಂಟು ದೇವರಲ್ಲ, ಕಿವುಡು ದೇವರಲ್ಲ, ಮೂಕು ದೇವರಲ್ಲ, ಬಾಯಿಲ್ದಿರೋ ದೇವರಲ್ಲ, ಶಕ್ತಿ ಇಲ್ಲದ ದೇವರಲ್ಲ. ಯಾರಲ್ಲಿದ್ದಾನೋ ಅವನೆಷ್ಟು ಪವರ್ಫುಲ್ ಆಗಿದ್ದಾನೋ ಆ ವ್ಯಕ್ತಿನ ಅಷ್ಟೇ ಪವರ್ಫುಲ್ ಆಗಿ ನಡೆಸ್ತಾನೆ. ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ದೇವರು ಹೇಳ್ತಾನೆ, ನಾನು ಬಾಗಿಲು ತೆಗೆದ್ರೆ ಅದನ್ನ ಯಾರು ಮುಚ್ಚಕ್ಕಾಗಲ್ಲ, ನಾನು ಮುಚ್ಚಿಬಿಟ್ರೆ ಯಾರೂ ತೆಗಿಯೋಕ್ಕಾಗಲ್ಲ. ನಿಮ್ಮ ಮನೇಲಿ ಹಗಲು ರಾತ್ರಿ ಪ್ರಾರ್ಥನೆ ಅನ್ನೋದಿದ್ದರೆ ದುಷ್ಟ ನಿಮ್ಮ ಮನೆಗೆ ಬರಲ್ಲ. ಎಷ್ಟು ಜನ ನಂಬ್ತೀರ? ನಿಮ್ಮ ಮನೆ ಪಾತ್ರೆಗಳು ನೀವೇ ಅಳ್ಳಾಡಿಸ್ಬೇಕು, ದೆವ್ವ ಬಂದು ಅಳ್ಳಾಡಿಸಲ್ಲ. ಎಷ್ಟೋ ಮನೇಲಿ ದೆವ್ವ ಅಳ್ಳಾಡಿಸ್ತಾ ಐತೆ. ಮಿಕ್ಸಿ ಓಡ್ತದೆ, ಗ್ರೈಂಡರ್ ಓಡ್ತದೆ, ಗೆಜ್ಜೆ ಸೌಂಡ್ ಬಂತ ಸಿಸ್ಟರ್? ಬರ್ತಾಯಿದೆ ಪಾಸ್ಟರ್. ನೆನ್ನೆ ಮನೆ ಸ್ವಲ್ಪ ಕಮ್ಮಿ ಇತ್ತು, ಅಮಾವಾಸ್ಯೆ ದಿನ ಜಾಸ್ತಿ ಇತ್ತು. ಇದೆಲ್ಲ ಕೇಳಿಸ್ಕೊಂಡಿದ್ರಾ? ನಾನು ಕಣ್ಣಾರೆ ನೋಡಿದ್ದೀನಿ. ಅಡುಗೆ ಮನೆಗೆ ಹೋಗಿ ನಿಂತಿದ್ದೀನಿ, ಮಿಕ್ಸಿ ಓಡುತ್ತೆ, ಗ್ರೈಂಡರ್ ಓಡುತ್ತೆ. ಹಳೆ ಕಾಲದಲ್ಲಿ ಈ ರುಬ್ಬ ಕಲ್ಲಿತ್ತು, ನೋಡಿದ್ದೀರಾ? ಒಣ್ಕಲ್, ಏನದು? ಒಳ್ಕಲ್. ಆ ಒಳ್ಕಲ್ ಏನು ಮಾಡ್ತಾಯಿದ್ರು ಮುಂಚೆ? ಅತ್ತೆದಿರು ಸೊಸೆದಿರಿಗೆ ಚಟ್ನಿ ರುಬ್ಬಕ್ಕೆ ಅದು ಇದು ಮಾಡೋಕ್ಕೆಲ್ಲ ಬಿಟ್ಟು ಬಿಡೋರು. ಆಗೆಲ್ಲ ಮನೆ ಕಟ್ಟಿದವರು ಒಂದೊಂದು ಕಟ್ಟಿಟ್ಟಿರೋರು. ನಾನೊಂದು ಮನೆಗೆ ಹೋಗಿದ್ದೆ, ಆ ಸಿಸ್ಟ್ರು ತೋರಿಸ್ತಾರೆ, ಪಾಸ್ಟರ್ ನೀವು ಬಂದು ನೋಡಿ, ನಾನು ಸುಳ್ಳು ಹೇಳಲ್ಲ. ಕೆಳಗಡೆ ಕೂತಿದ್ದೀನಿ, ಮೇಲೆ ಗರ್ರ 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 ಅಂತ ತಿರುಗ್ತಾ ಇತ್ತು. ನಾನಂದೆ ಮಕ್ಕಳು ಆಟ ಆಡ್ತಾಯಿದ್ರ ಅಂದೆ. ಬನ್ನಿ ಅಂತ ಆ ರೂಮ್ ತೆಗೆದ್ರು. ಕಣ್ಬಿಟ್ಟು ನೋಡ್ತೀನಿ, ಅದು ಹಂಗೆ ತಿರುಗ್ತಾ ಆಯ್ತು. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಕಣ್ಣಿಂದ ನೋಡಿದ್ದು ನಾನು ಹೇಳ್ತಾ ಇದ್ದೀನಿ. ಆಗ ನನಗೆ ಯೇಸು ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಅದಕ್ಕೆ ಆಯಿತು. ಹಲ್ಲೆಲೂಯಾ. ಪಾತ್ರೆಗಳು ಒಂದು ಕಡೆಯಿಂದ ಒಂದು ಕಡೆಗೆ ಜರುಗದನ್ನ ನೋಡಿದ್ದೀನಿ. ಕಾರಣ ಏನು? ದೇವರಾತ್ಮನಲ್ಲಿದ್ದಾನೋ ಅಲ್ಲಿ ಬಿಡುಗಡೆ. ನಿನ್ನಲ್ಲಿ ದೇವರಾತ್ಮನಿದ್ರೆ ಹಳೇದೆಲ್ಲ ಹೊರಟೋಗುತ್ತೆ,
ಹೊಸ ಕಾರ್ಯಗಳು ಪ್ರಾರಂಭ ಆಗುತ್ತೆ. ದಾನಿಯೇಲ್ ಅವನ ವಿಜ್ಞಾಪನೆ, ನನ್ನ ದೇವರು ಈ ಜನಗಳ ದೇವರಾಗಬೇಕು, ನನ್ನ ದೇವರು ಈ ಪ್ರಜೆಗಳ ದೇವರಾಗಬೇಕು, ನನ್ನ ದೇವರು ಈ ರಾಜನ ದೇವರಾಗಬೇಕು, ನನ್ನ ದೇವರು ಈ ರಾಜ್ಯವನ್ನು ಆಳಬೇಕು. ಹಲ್ಲೆಲೂಯಾ. ನನ್ನನ್ನು, ನಮ್ಮ ಮನೆಯನ್ನು ಯಾರು ಆಳ್ಬೇಕ್ರಿ? ನನ್ನ ದೇವರು ಆಳಬೇಕು ಅಂತ ಯಾರು ಒಪ್ಪಿಸ್ಕೊಡ್ತಾರೋ ಅವರ ಪ್ರಾರ್ಥನೆಗೆ ಡೈಲಿ ಉತ್ತರ ಬರ್ತದೆ. ಅವನಿಗೆ ದುಃಖ ಇರೋದೇ ಇಲ್ಲ. ನಿಮ್ಮನ್ನ ನೋಡಿ ಯಾರಿಗೆ ದುಃಖ ಆಗಬೇಕು? ನಿಮ್ಮ ಅಪ್ಪ ಅಮ್ಮನಿಗಲ್ಲ, ನಿಮ್ಮ ಮಕ್ಕಳಿಗಲ್ಲ. ನಿನ್ನ ವಿರೋಧಿ ಆಗಿರೋ ಸೈತಾನನಿಗೆ ನಿನ್ನ ನೋಡಿ ದುಃಖ ಆಗಬೇಕು. ಎಷ್ಟು ಜನ ದುಃಖ ಆಗಬೇಕಂತ ಇಷ್ಟಪಡ್ತೀರ? ಬ್ರದರ್, ನನ್ನ ನೋಡಿದ್ರೇ ಎಲ್ಲರಿಗೂ ದುಃಖ. ಸೈತಾನಿಗೆ ದುಃಖ ಆಯಿತೋ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಯಾರಿಗೆ ದುಃಖ ಆಗಿದೆ ಅಂತ. ನಮ್ಮ ಮುಖ ಕ್ರಿಸ್ತನನ್ನು ನೋಡಿದ್ರೆ ನಮ್ಮ ಮುಖ ಪ್ರಕಾಶ ಕೊಡ್ತೀವಿ. ಒಂದು ಆಮೇಲೆ ಹೇಳ್ರಿ. ಯಾರ ಮುಖ ನೋಡ್ಬೇಕಂತ ನಾವು? ದೇವರ ಮುಖವನ್ನು ನೋಡುವಾಗ ನಿಮ್ಮ ಮುಖಗಳು ಏನಾಗಿರ್ತದೆ? ಪ್ರಕಾಶಗೊಂಡಿರ್ತದೆ, ಆಕ್ಟಿವ್ನೆಸ್ ಆಗಿರ್ತದೆ, ಫ್ರೆಶ್ ಆಗಿರ್ತದೆ, ಪ್ರಕಾಶವಾಗಿರ್ತದೆ. ನಿಮ್ಮ ಮುಂದೆ ಕತ್ತಲೆ ಬಂದು ನಿಲ್ಲಲ್ಲ. ಕತ್ತಲೆ ಜನ ನಿಮ್ಮ ಹತ್ರ ಬಂದರೂ ಬೆಳಕಿನವರಾಗಿ ಹೋಗ್ಬಿಡ್ತಾರೆ. ಆಮೆನ್. ಅದಕ್ಕೆ ದೇವರು ಹೇಳ್ತಾನೆ, ನೀತಿವಂತರಾಗಿ ನಾನು ಮಾಡಿದ್ದೀನಲ್ಲ, ನಿಮಗೆ ವಸ್ತ್ರ ರಕ್ಷಣೆ ಎಂಬ ನಿಲುವಂಗಿಯನ್ನು ನಾನು ತೊಡಿಸಿದ್ದೀನಿ. ಅದು ಯಾರು ತೊಟ್ಕೊಳ್ತಾರೋ ಅವರು ಸೇಫ್, ಅವರು ಸೇಫ್. ಅವರು ರಕ್ಷಿಸಲ್ಪಟ್ಟ ನಿಮಿತ್ತ ಸಂತೋಷವಾಗಿರ್ತಾರೆ. ಅವರು ನೀತಿವಂತರಾದ ನಿಮಿತ್ತ ಅವರಿಗೆ ನಾನು ಅಧಿಕಾರ ಕೊಡ್ತೀನಿ. ಅವರಿಗೆ ಪವರ್ ಎಕ್ಸ್ಟ್ರಾ ಬರ್ತದೆ. ಅವರು ಪ್ರಾರ್ಥನೆ ಮಾಡುವಾಗ ಅವರಿಗೆ ಒಳಗಡೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಈ ರೋಗ ಇವತ್ತು ಬಿಟ್ಟು ಹೋಗುತ್ತೆ. ಒಂದು ಆಮೇಲೆ ಹೇಳ್ರಿ. ನೀವು ಪ್ರೇಯರ್ ಮಾಡುವಾಗಲೇ ಕನ್ಫರ್ಮ್ ಮಾಡಿಬಿಡ್ತಾರೆ ದೇವರು. ಯಾಕೆ? ನಿಮ್ಮ ದೇವ್ರು ಯಾರು? ನಿಮ್ಮ ದೇವ್ರು ಯಾರು? ಅಲ್ಫಾ ಒಮೇಗಾ. ಅಲ್ಫಾ ಒಮೇಗಾ ಅಂದರೆ ಏನು? ನೀವು ಪ್ರೇಯರ್ ಮೊದಲೇ ಗೊತ್ತಾಗಬಾರ್ದ ನಿಮಗೆ? ಸಿಗುತ್ತಾ ಸಿಗುಲ್ಲ ಅಂತ ಯಾರು ಗೊತ್ತಾಗುತ್ತ್ರಿ? ನನಗೆ ಎಷ್ಟೊಂದು ಜನ ಬಂದು ಕೇಳ್ತಾರೆ, ಪಾಸ್ಟರ್ ಅವ್ರು ಬದುಕ್ತಾರ ಸತ್ತೋಗ್ತಾರೆ ಅಂತ ಫಸ್ಟ್ ನನ್ನ ಹತ್ರ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೋಗಿ ಡಂಗೂರ ಹೊಡೆದು ಬಿಟ್ಟಿರ್ತಾರೆ. ಹಂಗೆಲ್ಲ ನಡಿಬಾರ್ದು. ನಿನ್ನ ಹತ್ರನೇ ದೇವ್ರು ಮಾತಾಡಬೇಕು. ಹಲ್ಲೆಲೂಯಾ. ನಾನು ಬೇರೆಯವ್ರದ್ದು ಕಾಪಿ ಚಟ್ ಹೊಡೆದೆ ಅಂದರೆ ಒಂದು ದಿನ ಫೇಲ್ ಆಗಿಬಿಡ್ತೀನಿ. ನಾನೇ ಕಲಿತೆ ಅಂದರೆ ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ. ಯಾರನ್ನ ಹುಡುಕ್ಬೇಕು ನಾನು? ಸತ್ಯದೇವರನ್ನ ಹುಡುಕುವಾಗ ಅವನ ಅಭಿಷೇಕ ನಿಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲ್ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ದಾನಿಯೇಲ್ ಪ್ರಾರ್ಥನೆ ಸುಳ್ಳಾಗಿಲ್ಲ. ದಾನಿಯೇಲ್ ಪ್ರಾರ್ಥನೆ ಸೋಲಾಗಿಲ್ಲ. ದಾನಿಯೇಲ್ಗೆ ಭಯ ಬರಲಿಲ್ಲ. ದಾನಿಯೇಲ್ನ ಹಿಡ್ಕೊಟ್ಟವರಿಗೆ ಒಂದು ದಿನ ಭಯ ಬಂದು ಬಿಡ್ತು. ಕಾರಣ ದಾನಿಯೇಲ್ ಹತ್ರ ಇದ್ದಿದ್ದು ಸಾಧಾರಣವಾದ ದೇವರಲ್ಲ. ಅವನು ನಿಲುವಂಗಿಯನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ಜೀವ ಇಟ್ಟಿದ್ದಾನೆ. ಭಯಪಡಬೇಡ ದಾನಿಯೇಲ್, ನಾನು ನಿನ್ನ ಜೊತೆಯಲ್ಲಿದ್ದೀನಿ. ಹಲ್ಲೆಲೂಯಾ. ದಾನಿಯೇಲ್ಗೆ ಹೇಳಿದ ದೇವರು ನಮ್ಗೇನು ಹೇಳ್ತಾ ಇದ್ದಾನೆ? ಯುಗದ ಸಮಾಪ್ತಿಯ ದಿನದವರೆಗೂ ನಾನು ಈ ಮನೆ ಸಂಗಡ ಇರ್ತೀನಿ. ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ. ಯುಗದ ದಿನದ ಕಡೆಯ ದಿನದವರೆಗೂ ನಾನೇ ನಿಮ್ಮ ಜೊತೆ ಬರ್ತೀನಿ. ಹಲ್ಲೆಲೂಯಾ. ಎಷ್ಟು ಜನ ಎವ್ರಿ ಡೇ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ? ಯಾವಾಗ ಮಾತ್ರ? ಬೆಳಗ್ಗೆ ಹೊತ್ತು ಮಾತ್ರನಾ? ಎಲ್ಲ ಟೈಮ್ ಅಂದರೆ ನಿಮ್ಗೆ ಏನು ಭಯ ಇರಬೇಕು? ಎದ್ದಿದ್ದಾಗಲೂ, ಮಲಗಿದ್ದಾಗಲೂ, ಓಡಾಡುವಾಗ, ಕೂತಿರುವಾಗ, ಮಾತಾಡುವಾಗ ಯಾರ ಭಯ ನಿಮಗಿರಬೇಕು? ದೇವರ ಭಯವೇ ಜ್ಞಾನಕ್ಕೆ. ಯಾರ ಧ್ಯಾನ ನಮಗಿರಬೇಕು? ಬಿಗ್ ಬಾಸ್ ಯಾವಾಗ ಬರುತ್ತೆ, ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತಿದ್ರೆ, ಬಿಗ್ ಬಾಸ್ನ ಬಿಟ್ಟು ಈ ಬಾಸ್ನ ನೋಡಿದೆ ಅಂದರೆ ಆ ಬಾಸ್ ಬಿಟ್ಟು ಬಿಡ್ತಾನೆ. ಈ ಬಾಸ್ನ ಬಿಟ್ಟು ಆ ಬಾಸ್ನ ನೀನು ಹಿಡ್ಕೊಂಡ್ರೆ ಬಿಗ್ ಬಾಸ್ ಎಲ್ಲಿವರೆಗಿರ್ತಾನೋ ಎಲ್ಲರ ಮುಂದೆ ನೀನು ಬಿಗ್ ಆಗಿರ್ತಿ. ಅರ್ಥ ಆಗಿದ್ದು ಒಬ್ರಿಗಿನ? ಯಾರಿಗಾಯ್ತು ಅರ್ಥ? ಯಾರು ಬಿಗ್? ಸ್ವಲ್ಪ ಯಾಮಾರಿದ್ರೆ ಪಿಗ್ ಆಗಿಬಿಡ್ತೀವಿ ನಾವು. ಪಿಗ್ ಅಂದರೆ ಯಾವುದು? ಬಿಗ್ ಅಂದರೆ ಯಾವುದು? ಬಿಗ್ ಬಾಸ್ ಅಲ್ಲ, ಯೇಸು ಸ್ವಾಮಿ. ಹಲ್ಲೆಲೂಯಾ. ನನ್ನ ಫ್ರೆಂಡಿಗೆ ಒಂದು ದಿನ ನಾನು ಕೇಳಿದೆ, ನೀನು ಯಾಕಪ್ಪ ಬಿಗ್ ಜೆ ಅಂತ ಇಟ್ಟಿದ್ಯಾ ಅಂತ. ಬಿಗ್ ಜೆ ಅಂದ್ರೇನು? ಬಿಗ್ ಜೀಸಸ್ ಅಂತ.
ಒಂದು ಆಮೇಲೆ ಹೇಳ್ರಿ. ನಿಮ್ಗೆ ಅರ್ಥ ಆಗಿ ಮೇಲೆ ಹೋಗೋಷ್ಟೊಳಗೆ ಎಲ್ಲ ಬಿದ್ದೋಗ್ಬಿಡ್ತೀವಿ. ನಾನು ಅವ್ರು ಕೇಳಿದೆ ಓನರ್ಗೆ, ಬಿಗ್ ಜೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಗ್ ಜೆ? ಬಿಗ್ ಅಂದ್ರೇನು, ಜೆ ಅಂದ್ರೇನು? ಬಿಗ್ ಜೆ, ಬಿಗ್ ಜೀಸಸ್. ಆ ಚಾನಲ್ 11 ಲಕ್ಷ ಜನ ಮನೆಗೆ ಹೋಗುತ್ತೆ. ಹಲ್ಲೆಲೂಯಾ. ಎಷ್ಟು ಲಕ್ಷ ಮನೆಗೆ ಹೋಗುತ್ತದು? 11 ಲಕ್ಷ. ಕಾರಣ ಅವನ ಹೆಸರನ್ನ ಅವನ ಮೇಲಕ್ಕೆ ತಂದಿದ್ದರೆ 11 ಜನಕ್ಕೂ ಹೋಗ್ತಾ ಇರಲಿಲ್ಲ. ಯೇಸುನ ಮೇಲೆ ತಂದ 11 ಲಕ್ಷಕ್ಕೆ ದೇವ್ರು ಕರ್ಕೊಂಡು ಹೋದ್ರು. ಪ್ರಿಯ ಸಹೋದರಿ ಸಹೋದರನೇ, ದಾನಿಯೇಲ್ ದೇವರನ್ನ ಮೇಲ್ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನ ಪ್ರಯತ್ನಕ್ಕೆ ಫಲ ಉಂಟು. ನಿನ್ನ ಪ್ರಾರ್ಥನೆಗೆ ದೇವರು ಸೋಲ್ತಾ ಇರೋದಿಲ್ಲ. ಯಥಾರ್ಥವಾದ ಪ್ರಾರ್ಥನೆ ನಿಮಗೆ ಜಯವನ್ನು ಕೊಂಡು ತರ್ತದೆ. ಈ ಉಪವಾಸ ಪ್ರಾರ್ಥನೆ ನೋಡಿ ಜನ ಗೇಲಿ ಮಾಡ್ತಾ ಇದ್ದಾರ, ಭಯಪಡಬೇಡ್ರಿ. ಈ ಆಳಿಸ್ತಾ ಇದ್ದಾರ, ಭಯಪಡಬೇಡ್ರಿ. ಅಲ್ಲಿಗೆ ಯಾಕೆ ಹೋಗ್ತೀರ ಅಂತ ಹೇಳ್ತಾವ್ರ, ಭಯಪಡಬೇಡ್ರಿ. ದಯಮಾಡಿ ಬರಕ್ಕಿಷ್ಟ ಇಲ್ವಾ, ಮೌನವಾಗಿ ಮನೇಲಿರ್ರಿ. ಹೋಗ್ಬೇಡ ಅಂತ ಹೇಳಿದ್ರೆ ನಿನ್ನ ಹೆಸರು ಬದಲಾವಣೆ ಆಗ್ತದೆ. ಮರಿಯಳು ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ತಂದಾಕಿಬಿಟ್ಲು. ತಂದಾಕಿ ಅವಳ ಕೂದಲಿಂದ ಯೇಸುವನ್ನು ಘನಪಡಿಸ್ತಾ ಇದ್ದಾಳೆ. ಸಡನ್ ಆಗಿ ಅಲ್ಲಿ ಒಬ್ಬ ಎಂಟ್ರಿ ಕೊಡ್ತಾನೆ. ಯೂದ ಬರ್ತಾನೆ, ಅದನ್ನು ನೋಡ್ತಾನೆ. ನೋಡಿ ಮರಿಯಳಿಗೆ ಹೇಳ್ತಾನೆ, ಮರಿಯಳೇ, ನಿನಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಈ ಬೆಲೆ ಬಾಳುವಂಥ ಸುಗಂಧ ತೈಲವನ್ನು ಯೇಸುವಿಗೆ ಕೊಟ್ಟು ಯಾಕೆ ಅನ್ಯಾಯ ಮಾಡಿಬಿಟ್ಟೆ? ಅದಕ್ಕೆ ಪ್ರತಿಯಾಗಿ ಅದನ್ನು ಮಾರಿ ಒಂದು 30 ಜನಕ್ಕೆ ನೀನು ಊಟ ಹಾಕಬಹುದಾಗಿತ್ತಲ್ಲ. ಅವನ ಬಾಯಿಂದ ಬಂದುಬಿಡ್ತು. ಬಾಯಿಂದ ಬರಕ್ಕೆ ಮುಂಚೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಈ ವರ್ಡೆಲ್ಲ? ಒಳಗಿರೋದೇ ಹೊರಗೆ ಬರೋದಂತೆ. ಅದಕ್ಕೆ ಯೇಸು ಹೇಳ್ತಾನೆ, ಹೊರಗಿಂದ ಬರೋಂಥ ಫುಡ್ಡು ನಮ್ಮ ಮಕ್ಕಳಿಗೆ ಕೆಟ್ಟದ್ದು ಮಾಡಲ್ಲಪ್ಪ, ಒಳಗೆ ಉತ್ಪತ್ತಿ ಆಗುತ್ತಲ್ಲ ಅದೇ ಇವನ್ನ ವರಸು ಮಾಡೋದು. ಶತ್ರು ಏನು ಮಾಡಿಬಿಟ್ಟವನೇ, ಹೊರಗಡೆದು ಏನೂ ತಿನ್ನಕ್ಕೆ ಬಿಡಲ್ಲ ನಮ್ಮ ಮಕ್ಕಳಿಗೆ. ತೊಳೆದು ಸೋಪಾಗಿ ತೊಳ್ಕೊಡ್ದಾಗಿದ್ರು ಎಲ್ಲ ತೊಳೆದು ಬಿಟ್ಟಿರೋರು. ಒಂದು ಅಜ್ಜಿ ಇತ್ತಂತೆ, ಮಾತ್ರೆನ ಆ ನೀರಲ್ಲಿ ಹಾಕಿ ತೊಳ್ಕೊಂಡು ಸೋಪಾಗಿ ಉಚ್ಕೊಂಡು ನುಂಗೋಳಂತೆ. ನಿಜ ರೀ, ನಾನು ಸುಳ್ಳು ಹೇಳ್ತಾ ಇಲ್ಲ. ಆ ಅಮ್ಮ ಇವಾಗ ಸತ್ತೋಗ್ಬಿಡ್ತು, ಇದ್ದಿದ್ರೆ ಇನ್ನೂ ತೊಳ್ಕೊಂಡೇ ಇರೋಳು. ಅವಳು ಮಾತ್ರೆಗಳನ್ನೇನು ಮಾಡೋಳಂತೆ, ತೊಳೆದು ತಿನ್ನೋಳಂತೆ. ಅಷ್ಟು ಶುದ್ಧ. ಪಾಪ ಬ್ರಾಹ್ಮಣ ಏನು ಮಾಡಿದಂತೆ, ಸಾಯೋವರೆಗೂ ಶುದ್ಧವಾಗಿ ಕಾಪಾಡ್ಕೊಂಡು ಬಂದು ಇನ್ನೇನು ಸಾಯೋ ಟೈಮಲ್ಲಿ ಸೊಳ್ಳೆ ತಿಂದು ಜಾತಿ ಕೆಟ್ಟನಂತೆ. ಅವನ ಪರಿಶುದ್ಧತೆ ಇರೋಕ್ಕಾಗಲಿಲ್ಲ. ಕ್ರಿಸ್ತನು ಹೇಳ್ತಾನೆ, ನನ್ನಲ್ಲಿ ಬಂದು ಆ ರಕ್ಷಣೆ ಎಂಬ ವಸ್ತ್ರವನ್ನು ಧರಿಸಿ ನೀತಿವಂತರು ಅಂತ ಮುದ್ರೆ ಹೊಡಿಸಿಕೊಂಡು ಕೊನೆ ದಿನದವರೆಗೂ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿ ನನ್ನ ಮಕ್ಕಳಾಗಿ ಜೀವಿಸುವುದಾದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ನೀವು ಎಂಟ್ರಿ. ಹಲ್ಲೆಲೂಯಾ. ಅದಕ್ಕೆ ನೀನು ದೋಷ ಇಲ್ಲದವನಾಗಿ ಸದಾ ಕಾಲ ಪ್ರಾರ್ಥನಾಪೂರ್ವಕವಾದ ಜೀವಿತವನ್ನು ನೀನು ಮಾಡಿ ಬರೋದಾದರೆ ನಿನ್ನನ್ನು ಪಾತಾಳದ ಬಲ ಅಲ್ಗಾಡಿಸೋದಕ್ಕಾಗೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ನಮ್ಮ ಪ್ರಾರ್ಥನೆ ಯಾವಾಗಲೂ ಒಂದೇ ಥರ ಇದೆಯಾ, ಚೇಂಜಸ್ ಆಗಿದೆಯಾ? ಹೇಳ್ರಿ ಬೇಗ ನಾನು ಮುಗಿಸ್ತೀನಿ. ಚೇಂಜಸ್ ಆಗುತ್ತಾ? ಹಿಂಗೆ ಒಂದೇ ಥರ ಇರುತ್ತಾ? ಚೇಂಜಸ್ ಅಂದರೆ ಹೆಂಗೆ ಆಗುತ್ತೆ? ದಿನ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ನಿಜ ಹೇಳಿ, ಅದೇ ಮುಟ್ಕೊಂಡು ಹೇಳ್ರಿ. ನನಗೆ ಗೊತ್ತು ಯಾರ ಪ್ರಾರ್ಥನೆ ಜಾಸ್ತಿ ಆಗೈತೆ, ಯಾರ್ದು ವೀಕ್ ಆಗಿದೆ ಅಂತ. ಬೇಕಾದ್ರೆ ನಾನು ಈಗಲೇ ಹೇಳ್ತೀನಿ. ಕಾರಣ ದಾನಿಯೇಲ್ ಇವರೆಲ್ಲ ಮಾಡ್ತಾರಲ್ಲ, ಅವ್ರ ಪ್ರೇಯರ್ಗಳು ಕಡಿಮೆ ಆಗಲೇ ಇಲ್ಲ. ಅವ್ರ ಪ್ರೇಯರೆಲ್ಲ ಪವರ್ ಆದಂಗೆ ಅವರ ಪರೀಕ್ಷೆಗಳು ಜಾಸ್ತಿ ಆಯಿತು. ನಿಮ್ಮ ಪ್ರೇಯರ್ ಜಾಸ್ತಿ ಆಗಿದ್ರೆ ನಿಮ್ಮ ಪರೀಕ್ಷೆಗಳು ಜಾಸ್ತಿ ಬರಬೇಕಾಗಿತ್ತು. ಈ ಪ್ರೇಯರ್ ಮಾಡೋರು ಅಡ್ರೆಸ್ಗಿಲ್ಲ, ಇನ್ನು ಪರೀಕ್ಷೆ ಬರೆಯೋದಲ್ಲಿ. ಅರ್ಥ ಆಗುತ್ತಾ ನಾನು ಹೇಳೋದು? ಪ್ರಾರ್ಥನೆ ಮಾಡೋರೇ ಅಡ್ರೆಸ್ಗಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಬರೆಯೋಕ್ಕೆ ಹೋಗ್ತೀರಾ? ಅದಕ್ಕೆ ಯೇಸು ಹೇಳ್ತಾನೆ, ಕರೆಯಲ್ಪಟ್ಟವರು ಬಹಳ ಜನ,
ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂತ್ರಿ. ನಾವು ಕೊನೆಯವರೆಗೂ ನಮ್ಮ ಪರಿಶುದ್ಧತೆಯನ್ನು, ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡುವಾಗ ಮಾತ್ರ ದೇವರ ವಾಕ್ಯ ಹೇಳ್ತದೆ, ದಾನಿಯೇಲ್ ರಾಜನ ಮುಂದೆ ಹೋದಾಗಲೂ, ಕಂಪ್ಲೇಂಟ್ ಅವನ ಮೇಲೆ ಬಂದಾಗಲೂ, ಸಿಂಹದ ಗವಿಯಲ್ಲಿ ಹೋದಾಗಲೂ ಯಾವ ಕೇಡು ಅವನಿಗೆ ಸಂಭವಿಸದೆ ದೇವರು ಅವನನ್ನು ಸಂರಕ್ಷಣೆ ಮಾಡಿ ನಡೆಸಿದ್ದಾನೆ. ಕಾರಣ ದೇವರ ರಕ್ಷಣೆ, ದೇವರು ಕೊಟ್ಟ ನೀತಿವಂತಿಕೆ. ಆ ನೀತಿಯನ್ನು ಬಿಡದೆ ನಂಬಿಕೆಯಿಂದ ಮಾಡಲ್ಪಟ್ಟ ಪ್ರಾರ್ಥನೆ, ಯಾವ ದುಷ್ಟ ಆತ್ಮ ಬಲಗಳು ಅವನನ್ನು ಕೇಡು ಮಾಡಕ್ಕೆ ಸಾಧ್ಯ ಆಗಲೇ ಇಲ್ಲ. ಅದಕ್ಕೆ ಯೇಸು ಕಲಿಸ್ಕೊಟ್ಟಿದ್ದು ಒಂದೇ, ಬೇಸರಗೊಳ್ಳದೆ ನೀವೇನು ಮಾಡ್ರಿ, ಪ್ರಾರ್ಥನೆ ಮಾಡಬೇಕಂತೆ. ಸೋತು ಹೋಗೋದೆ ನೀವೇನು ಮಾಡಬೇಕು, ಕುಗ್ಗಿ ಹೋಗೋದೆ ನೀವೇನು ಮಾಡಬೇಕು. ಒಂದು ವಿಷಯಕ್ಕೆ ಒಂದು 3 ತಿಂಗಳು ಬಿಡದೆ ಮಾಡ್ತೀವಿ, ಅದು ನೆನೆಸ್ಕೊಂಡಾಗ ಬಿ ಪಿ ಜಾಸ್ತಿ ಆಗ್ಬಿಡ್ತದೆ. ಬಿ ಪಿ ಜಾಸ್ತಿ ಆದಾಗ ಊಟದ ಜೊತೆಗೆ ಪ್ರೇಯರು ಬಿಟ್ಟುಬಿಡ್ತೀವಿ. ಎಷ್ಟು ಜನ ಮಾಡಿಲ್ಲ ಹಂಗೆ? ನನಗೆ ತುಂಬ ಜನ ಹೇಳಿದ್ದಾರೆ, ಕೋಪ ಆಯಿತು ಅದಕ್ಕೆ ಬಂದಿಲ್ಲ ಅಂತ. ಕೋಪ ಬಂದರೂ ನೀನೇನು ಮಾಡಬಾರ್ದಂತೆ. ಮತ್ತು ಕೋಪ ಬಂದಿದ್ದು ಎಲ್ಲಿ ಬಿಟ್ಟೆ ನೀನು? ಚರ್ಚಿಗೆ ಬರೋಕ್ಕೆ ಬಿಟ್ಟಿದೀಯಾ, ಪ್ರೇಯರ್ ಮಾಡೋದು ಬಿಟ್ಟಿದೀಯಾ, ಹೆಂಡತಿ ಹತ್ರ ಮಾತಾಡೋದು ಬಿಟ್ಟಿದೀಯಾ, ಗಂಡ ಹತ್ರ ಮಾತಾಡೋದು ಬಿಟ್ಟಿದೀಯಾ. ಆದರೆ ನನ್ನ ಮೇಲೆ ಯಾವ ಅಸ್ತ್ರ ಐತೆ? ಹಿಂಗೆಲ್ಲ ಮಾಡುವಾಗಿರುತ್ತೆ ಅದು. ಯೋಸೇಫ್ ತಂದೆ ಹೊಲಿಸಿಕೊಟ್ಟಂಥ ಆ ವಸ್ತ್ರವನ್ನು ಧರಿಸಲ್ಪಟ್ಟಂಥ ವ್ಯಕ್ತಿಯ ಒಳಗಿದ್ದಂಥ ಗುಣಗಳು ಏನಪ್ಪ ಅಂದರೆ, ಎಂಥ ಕೇಡು, ಗಂಡಾಂತರ, ಅವಮಾನ, ತೊಂದರೆ, ನಿಂದನೆಗಳು, ಸಮಸ್ಯೆಗಳು, ವೇದನೆಗಳು, ಜೀವ ಹೋಗುವ ಪರಿಸ್ಥಿತಿಗಳು ಬಂದಾಗಲೂ ಅವನ ನಂಬಿಕೆ ಬಿದ್ದೋಗಿಲ್ಲ, ವಿಶ್ವಾಸ ಬಿದ್ದೋಗಿಲ್ಲ, ನಿರೀಕ್ಷೆ ಬಿದ್ದೋಗಿಲ್ಲ, ಕನಸು ಬಿದ್ದೋಗಿಲ್ಲ, ದರ್ಶನ ಬಿದ್ದೋಗಿಲ್ಲ, ದೇವರ ಭಯ ಅವನಿಂದ ಬಿದ್ದೋಗಲೇ ಇಲ್ಲ. ಕಡೆಯವರೆಗೂ ಇದ್ದ ನಿಮಿತ್ತವಾಗಿ ಕರ್ದಾತ ನಂಬಿಗಸ್ತನ್ರಿ. ನಾವು ಚೇಂಜ್ ಆಗ್ತೇವೆ, ನಮ್ಮ ದೇವರು ಚೇಂಜ್ ಆಗಲ್ಲ. ಯೋಸೇಫನಿಗೆ ಯಾವತ್ತು ಕನಸು ಕೊಟ್ನೋ, ದರ್ಶನ ಕೊಟ್ನೋ, ನೆರವೇರುವ ದಿನದ ತನಕ ಮಾತ್ರ ಅಲ್ಲ, ಅದು ನೆರವೇರಿದ ಮೇಲೂ ಯೋಸೇಫನ ಸಂಗಡ ದೇವರಿದ್ದಾನೆ. 44 ಹೇಳ್ತಾನೆ, ಯೋಸೇಫ್ ಯಾರಪ್ಪ ನೀನು, ಎಲ್ಲಿಂದ ಬಂದಪ್ಪ ನೀನು, ಎಂಥ ಆ್ಯಂಗಲಲ್ಲಿ ಹುಡುಕಿದ್ರು ನಿನ್ನಲ್ಲಿ ತಪ್ಪೇ ಕಂಡು ಹಿಡಿಯೋಕ್ಕಾಗಲ್ವಲ್ಲ. ಹೇಳಕ್ಕೆ ಮುಂಚೆನೇ ದೇವರ ಕಾರ್ಯ ಮತ್ತು ನನ್ನ ಕಾರ್ಯ ನೀನು ಮಾಡಿ ಮುಗಿಸ್ಬಿಡ್ತಲ್ಲಪ್ಪ, ನೀನು ಯಾರು ಯೋಸೇಫ್? ಅವನು ಹೇಳ್ತಾನೆ, ನಿನ್ನಲ್ಲಿ ದೇವರಿದ್ದಾನೆ, ನಿನ್ನಲ್ಲಿ ದೈವಿಕವಾದ ಜ್ಞಾನ ಇದೆ, ದೇವರಾತ್ಮ ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆದ ಕಾರಣ ರಾಜ ನಾನಾಗಿರಬಹುದು, ಆದರೆ ಈ ಬರಗಾಲದಲ್ಲಿ ರಾಜ್ಯವನ್ನು ನಡೆಸುವಂಥ ಆ ಕೆಪಾಸಿಟಿ ನನಗಿಲ್ಲಪ್ಪ. ನಿನ್ನ ಹತ್ರ ದೇವರಿದ್ದಾನೆ, ಇದನ್ನು ನಿನ್ನ ಕೈಗೆ ನಾನು ಕೊಡ್ತೇನೆ, ಇದನ್ನು ನೀನು ನಡೆಸು. ಈ ಲೋಕವನ್ನು ದೇವರು ಇವತ್ತು ವಿಶ್ವಾಸಿಗಳ ಕೈಗೆ ಕೊಟ್ಟಿದ್ದಾನ್ರಿ, ನೀತಿವಂತರ ಕೈಗೆ ಕೊಟ್ಟಿದ್ದಾನ್ರಿ. ನಿನ್ನ ಮನೆಯನ್ನ, ನಿನ್ನ ಮಕ್ಕಳನ್ನು, ನಿನ್ನ ಹೆಂಡತಿ ಮಕ್ಕಳನ್ನು, ತಂದೆ ತಾಯಿನ, ಅಣ್ಣ ತಮ್ಮಂದಿರನ್ನ ರಕ್ಷಣೆಗೆ ತರುವಂಥ ಜವಾಬ್ದಾರಿ ಮತ್ತು ಅಧಿಕಾರ ದೇವರು ನಮ್ಮ ಕೈಗೆ ಕೊಟ್ಟಿದ್ದಾನ್ರಿ. ನೀನು ಪ್ರಾರ್ಥನೆ ಮಾಡೋದ್ರಿಂದ ಅವರೆಲ್ಲರನ್ನ ದೇವ್ರು ರಕ್ಷಿಸ್ತಾನೆ, ನಿನ್ನ ಏರಿಯಾನ ದೇವ್ರು ರಕ್ಷಿಸ್ತಾನೆ. ನಿನ್ನ ಏರಿಯಾಗಾಗಿ, ನಿನ್ನ ಅಕ್ಕಪಕ್ಕದ ಮನೆಯವರಿಗಾಗಿ, ಅಣ್ಣ ತಮ್ಮ ಅಕ್ಕ ತಂಗಿಗಾಗಿ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಸತತವಾಗಿ ನೀನು ಮಾಡ್ತಾ ಬರೋದಾದರೆ ಅದೆಷ್ಟು ವರ್ಷ ಬೇಕಾದರೂ ಆಗಲಿ ನಿನ್ನ ನಂಬಿಕೆ ಕುಗ್ಗೋಗ್ಬಾರ್ದು, ನಿನ್ನ ನಿರೀಕ್ಷೆ ಕಡಿಮೆ ಆಗಬಾರ್ದು. ಆಗ ನೋಡ್ರಿ ದೇವರು ಕಣ್ರಪ್ಪೆ ಬಡಿಯೋದ್ರೊಳಗೆ ತನ್ನ ಕಾರ್ಯ ಮಾಡಿ ತೋರಿಸ್ತಾನೆ. ಹಲ್ಲೆಲೂಯಾ. ಕೆಲವರಿಗೆ ಕುಂಟನ್ನು ಎಬ್ಬಿಸ್ತಾನೆ, ಕೆಲವರಿಗೆ ಕಾಯಿಲೆ ವಾಸಿ ಮಾಡ್ತಾನೆ, ಕೆಲವರಿಗೆ ಕಣ್ಣು ಸರಿ ಮಾಡ್ತಾನೆ, ಕೆಲವರಿಗೆ ಕಿವಿ ಸರಿ ಮಾಡ್ತಾನೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಸರಿ ಮಾಡ್ತಾನೆ, ಆಸ್ಪತ್ರೆಯಿಂದ ದೇವ್ರ ಮನೆಗೆ ಕರ್ಕೊಂಬರ್ತಾನೆ. ಏನಕ್ಕೆ ಅಂದರೆ ಆ ನಂಬಿಕೆ ಮೂಲಕವಾಗಿ ದೇವರ ರಾಜ್ಯದಲ್ಲಿ ಇನ್ನೂ ಬಲವಾಗಿ ಅವ್ರು ಎದ್ದೇಳಲಿ ಅಂತ. ಕುಂಟ ನಡೆದು ಎಲ್ಲೋಯ್ತಾನೆ, ಫಿಲಮ್ ಟಾಕೀಸಲ್ಲಿ ಕೂತಿರ್ತಾನೆ, ಚರ್ಚಿಗೆ ಬಾರ ಎಂದ್ರಲ್ಲಿ ಹೋಗಿರ್ತಾನೆ ಅವನು. ಕುರುಡ ಏನು ಮಾಡ್ತಾನೆ, ಕಣ್ಣು ಬಂದರೆ ಚರ್ಚಿಗೆ ಬಂದು ದೇವ್ರ ಆರಾಧನೆ ಮಾಡು ಅಂದ್ರೆ ಎಲ್ಲೋಗಿರ್ತಾನೆ ಅವನು, ಬೆಳಗ 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 ಅಂತ ಫಿಲಮ್ಗೆ ಹೋಗಿರ್ತಾನೆ.
ಕಾರಣ ಈ ಲೋಕದ ಅಧಿಪತಿ ಅವನಿಗೆ ಚೆನ್ನಾಗಿ ಗೊತ್ತು ಯಾವ ಟ್ರಿಕ್ಸಲ್ಲಿ ಜನ ನೋಡಿಬೇಕಂತ. ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ದೇವರ ಅಭಿಷೇಕವನ್ನು, ದೇವರ ಆತ್ಮನನ್ನು, ದೇವರ ಕಾರ್ಯಗಳನ್ನು ಮಾಡೋದಕ್ಕಾಗಿ ನಿಮ್ಮನ್ನು ಬಿಟ್ಟುಕೊಟ್ಟವರೇ, ಆತ್ಮಗಳನ್ನು ವಿವೇಚಿಸುವಂಥ ವರಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕೇಳ್ರಿ. ನಿಮ್ಮ ಎನಿಮಿಯಾ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಗೆಲ್ಲಕ್ಕಾಗೋದೇ ಇಲ್ಲ. ಅವನ ತಂತ್ರ ಏನಂತ ನೀವು ಅರ್ಥಕೊಳ್ಬೇಕು, ಅವನು ಯಾರಂತ ತಿಳಿದುಕೊಳ್ಬೇಕು, ಅವನನ್ನು ಎಲ್ಲಿ ಮುರಿಬೇಕಂತ ನೀವು ತಿಳ್ಕೊಳ್ಬೇಕು. ದಾನಿಯೇಲ್ ಯಾವುದಕ್ಕೂ ಹೆದರಲೇ ಇಲ್ಲ, ಯೋಸೇಫ್ ಯಾವುದಕ್ಕೂ ಹೆದರಲೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಅವರ ಮೇಲಿದ್ದಂಥ ಅಭಿಷೇಕ ಸತ್ತು ಹೋದ ಅಭಿಷೇಕ ಅಲ್ಲ, ಜೀವವುಳ್ಳ ಅಭಿಷೇಕ. ಯಾರಲ್ಲಿ ದೇವರಾತ್ಮನಿದ್ದಾನೋ ಅವರಿಗೆ ಬಿಡುಗಡೆ ಅಂತ ದೇವರು ಹೇಳಿದ್ದಾನೆ. ಎಲ್ಲಿ ದೇವರಾತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಅಂತ ದೇವರು ಹೇಳಿದ್ದಾನೆ. ಇವತ್ತು ಈ ಮನೆಗೆ ಮತ್ತು ನಮಗೆ ಬಿಡುಗಡೆ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನೀವು ನಂಬೋದಾದರೆ ನಾಳೆಯಿಂದಲ್ಲ, ಈ ಕ್ಷಣದಿಂದಲೇ ಕಳೆದು ಹೋದ ಸಮಾಧಾನ, ಕಳೆದು ಹೋದ ಸಂತೋಷ, ಕಳೆದು ಹೋದ ನೆಮ್ಮದಿ, ಕಳೆದು ಹೋದ ಕಾರ್ಯಗಳು ಕರ್ತನ ಚಿತ್ತಕ್ಕೆ ಅನುಗುಣವಾಗಿದ್ದರೆ ನಿನ್ನ ಮನೆ ಓಡಿಕೊಂಡು ಅದು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಪ್ರಾರ್ಥನೆ ಮಾಡ್ತಾನೇ ಇರಬೇಕಂತ ಆಸೆ, ನಿದ್ರೆ ಮಾಡ್ತಾನೇ ಇರಬೇಕಂತ ಎಷ್ಟು ಜನಕ್ಕೆ ಆಸೆ? ಜ್ಯೋತಿಯವ್ರು ಬಂದಿಲ್ವಾ? ಹಿಂದೆ ಹೋಗ್ಬಿಡವ್ರ? ಯಾಕೋ ಹೋದ ವಾರದಿಂದವ್ರು ಹಿಂದೆ ಹೋಯ್ತಾವ್ರಲ್ಲ. ಓಕೆ, ನಿದ್ರೆ ಮಾಡೋಕ್ಕೆ ತುಂಬ ಜನಕ್ಕೆ ಆಸೆ. ನಿಮ್ಗೆ ಯಾರಿಗಿಲ್ವ ಇಷ್ಟ? ನಿದ್ರೆ ಮಾಡೋಕ್ಕೆ ಇಷ್ಟ ಇಲ್ವಾ? ನಿಜ ಒಪ್ಕೊಳ್ರಿ, ದೇವ್ರು ನೋಡ್ತಾ ಇರ್ತಾನೆ. ಯಾವಾಗೂ ಬಿತ್ಕೊಂಡೇ ಇರ್ತೀವಿ. ಇಲ್ಲಿ ಬಂದು ಸುಮ್ಮನೆ ನಾವು ಎದ್ದಿದ್ದೀವಿ ಬ್ರದರ್ ಅಂತೀವಿ. ನಿಜವಾಗ್ಲೂ ನಿದ್ರೆ ಮಾಡೋರು ಎಬ್ಬಿಸ್ಬೋದು. ನಿದ್ರೆ ಮಾಡಂಗೆ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಅವನ್ನ ಎಬ್ಬಿಸೋಕ್ಕೆ ಆಗಲ್ಲ ಅಂತ. ನಿದ್ರೆ ಮಾಡೋದ್ರಲ್ಲಿ ತುಂಬ ವೆರೈಟೀಸ್ ಇದೆ ರೀ. ಕೆಲವರು ಕಣ್ಣು ರೆಪ್ಪೆ ಮುಚ್ಕೊಂಡು ಮಲ್ಕೊಳ್ತಾರೆ, ಇನ್ನು ಕೆಲವರು ಅರ್ಧ ರೆಪ್ಪೆ ಬಿಚ್ಕೊಂಡು ಮಲ್ಕೊಳ್ತಾರೆ, ಇನ್ನು ಕೆಲವ್ರದ್ದು ಪೂರ್ತಿ ಓಪನ್ ಆಗಿರ್ತದೆ, ಒಳಗಿರೋ ಗುಡ್ಡೆ ಮಲಗಿರುತ್ತಂತೆ. ಅದು ಎಂತೆಂಥವ್ರವರು ನೋಡಿ. ಆದರೆ ನಾವೆಂಗಿದ್ದೀವಿ? ನಿದ್ರೆ ಮಾಡಿಕೊಂಡೆ ಅಲ್ಲೇಲುಯ್ಯ ಅಂತೀವಿ. ನಿದ್ರೆ ಮಾಡಿಕೊಂಡೆ ಅಲ್ಲೇಲುಯ್ಯ ಸ್ತೋತ್ರ ಅನ್ನೋದು ನಮ್ಮ ಪ್ರಾರ್ಥನೆ ಸಕ್ಸಸ್ ಆಗಲ್ಲ. ಆತ್ಮ ಪರವಶವಾಗಿ ಮಾಡಲ್ಪಟ್ಟಂಥ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಹೆಂಗೋ ತಾನೆಂತ ಮಾಡಲ್ಪಟ್ಟ ಪ್ರಾರ್ಥನೆಗೆ ನಿಜವಾಗ್ಲೂ ಬರೆದಿಟ್ಕೊಡ್ರಿ, ಉತ್ತರ ಬರಲ್ಲ. ಅದು ನಾನೇ ಆಗಿರಲಿ, ನೀವೇ ಆಗಿರಲಿ. ಹಲ್ಲೆಲೂಯಾ. ಅದಕ್ಕೆ ಈ ಅಜ್ಜಿ ಕತೆ ಗೊತ್ತಲ್ಲ ಎಲ್ಲರಿಗೂ. ಏನು ಮಾಡಿದ್ರು ಅಜ್ಜಿ? ಸಾಸಿವೆ ದಪ್ಪ ಇದೆಯಾ ಸಣ್ಣ ಇದೆಯಾ? ಸಾಸಿವೆನ ಜೀರಿಗೆನಾ? ನಿಮಗೆ ಟೆಸ್ಟ್ ಮಾಡೋಕ್ಕೆ ಹೇಳಿ. ಸಾಸಿವೆ ಅಷ್ಟು ನಂಬಿಕೆ ಯಾರಿಗಿರ್ಬೇಕಂತೆ? ಯೇಸುಗ? ಯಾರಿಗೆ? ಜೋರಾಗಿ ಹೇಳ್ರಿ. ಪಿಶಾಚಿಗ? ಯಾರಿಗಿರ್ಬೇಕು? ವಿಶ್ವಾಸಿ. ನಿಮ್ಮ ಬಾಯಿನ ಸ್ಪಷ್ಟವಾದ ಮಾತು ಕೇಳುವಾಗ ದೇವ್ರಿಗೆ ಇಷ್ಟ ಅಂತ. ನೀವು ಹೇಳೋದು ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ, ಈ ಕಡೆಗಾದರೂ ತಿಳ್ಕೊ, ಆ ಕಡೆಗಾದರೂ ತಿಳ್ಕೊ ಅಂತ. ವಿಶ್ವಾಸಿ ಎಂಬ ಭಕ್ತನಿಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇರೋದಾದರೆ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಬೀಳು ಅಂದರೆ ಅದು ಬೀಳುವಷ್ಟು ಪವರ್ ಆ ಚಿಕ್ಕ ಕಾಳಲ್ಲಿ ದೇವ್ರ ನಂಬಿಕೆ ಇಟ್ಟಿದೆ. ಅಷ್ಟು ಇದ್ದರೆ ಸಾಕಂತ. ಏನಾದರೂ ಹಿಮಾಲಯ ಪರ್ವತದಷ್ಟು ನಂಬಿಕೆ ಇದ್ದರೆ ಮಾತ್ರ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಯಾರೂ ಹತ್ತಕ್ಕೆ ಆಯ್ತಾ ಇರಲಿಲ್ಲ. ಸ್ವಾಮಿ ನೋಡ್ದ, ಹತ್ತಲಾರದಂಥ ಬೆಟ್ಟವನ್ನು ನನ್ನ ಮಕ್ಕಳಿಗೆ ಹತ್ತಿಸ್ತೀನಿ ನಾನು. ಆ ಶಕ್ತಿ ನಾನು ಕೊಡ್ತೀನಿ, ಆ ಭಕ್ತಿ ನಾನು ಕೊಡ್ತೀನಿ, ಆ ಕೃಪೆ ನಾನು ಕೊಡ್ತೀನಿ. ಪ್ರಿಯ ಸಹೋದರಿ, ಪ್ರಾರ್ಥನೆ ನೆಗ್ಲೆಕ್ಟ್ ಮಾಡಬೇಡ, ಪ್ರಾರ್ಥನೆಯನ್ನು ಕೇರ್ಲೆಸ್ ಮಾಡಬೇಡ, ಪ್ರಾರ್ಥನೆಯನ್ನು ಅಸಡ್ಡೆ ಮಾಡಬೇಡ. ಪ್ರಾರ್ಥನೆ ಅಂದರೆ ದೇವ್ರ ಹತ್ರ ಮಾತಾಡೋದ್ರಿ. ಯಾರು ಮಾತಾಡಲಿಲ್ಲ ಅಂದರೆ ಅಳಕ್ಕೆ ಹೋಗ್ಬೇಡ್ರಿ. ದೇವರು ಮಾತಾಡಲಿಲ್ಲ ಅಂದರೆ ಗೋತ. ನೋಡ್ರಿ, ಇಬ್ಬರು ಜಗಳ ಆಡ್ತಾರೆ.
ಜಗಳ ಆಡಿದ್ರೆ ಅವರಿಬ್ಬರು ಸಮಾಧಾನ ಮಾಡ್ಕೊಳ್ಳೋಕೆ ಏನು ಹೇಳ್ತಾರೆ? ಕನ್ನಡದಲ್ಲಿ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಸಾರಿ ಅಂದ ತಕ್ಷಣ ಅವನಿಗೆಲ್ಲ ಊಫಿ ಮಾಡಿಬಿಡ್ತಾನೆ. ಅದೇ ಡಾಕ್ಟ್ರು ಪೇಷಂಟ್ಗೆ ಹೋಗಿ ಆಪ್ರೇಷನ್ ಎಲ್ಲ ಮಾಡಿ ಬಂದು ಆ ಮನೆಯವರಿಗೆ ಸಾರಿ ಅಂದರೆ ಆಪ್ರೇಷನ್ ಸಕ್ಸಸ್ಸು, ಪೇಷಂಟ್ ಡಮಾರ್. ನಮ್ಮ ಪ್ರಾರ್ಥನೆ ಹಂಗಿರಬಾರ್ದು. ಮೊನ್ನೆ ಹೇಳಿದೆ, ನಾನೇನು ಹೇಳಿದೆ? ಅಮೇರಿಕಾ, ಜರ್ಮನ್ನು, ಇಂಗ್ಲೆಂಡು, ಸೌದಿ ಅರೇಬಿಯಾ ಯಾವ್ಯಾವ ದೇಶಕ್ಕೆಲ್ಲ ನೀನು ತಿರುಗಾಡ್ಕೊಂಡು ಹೋಗಿ ಬರೋಷ್ಟೊಳಗೆ ಈ ಪೇಷಂಟು ಆಪ್ರೇಷನ್ ಸಕ್ಸಸ್ ಆಗುತ್ತೆ. ಪೇಷಂಟ್ ಇರಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಹೆಂಗಿರಬೇಕು? ಇನ್ ದ ನೇಮ್ ಆಫ್ ಜೀಸಸ್ ರೋಗ ಬಿಟ್ಟು ಅಷ್ಟೇ. ನಾನು ದೇವರೇ ಬೆಳಗ್ಗೆ ಇಷ್ಟು ಗಂಟೆಗೆ ಎದ್ದೆ, ಇಷ್ಟು ಗಂಟೆಗೆ ಹಲ್ಲುಜ್ಜಿದೆ, ಇಷ್ಟು ಗಂಟೆಗೆ ತಿಂಡಿ ತಿಂದೆ, ಇಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಿದೆ, ಅಂಥವ್ರು ನನ್ನ ಸಂಧಿಸಿದ್ರು, ಇಷ್ಟು ಗಂಟೆಗೆ ಕಾರ್ ಹತ್ತದೆ, ಇವಾಗ ಆಸ್ಪತ್ರೆಗೆ ಇಷ್ಟು ಗಂಟೆಗೆ ಬಂದಿದ್ದೀನಿ, ಈ ಪೇಷಂಟ್ಗೆ ಇವಾಗ ಪ್ರೇಯರ್ ಸ್ಟಾರ್ಟ್ ಮಾಡಿದ್ದೀನಿ, ಇದೆಲ್ಲ ಹೇಳ್ಕೊಂಡು ಬರೋಷ್ಟೊಳಗೆ ಪೇಷಂಟ್ ಮೇಲೋಗಿ ಹಲ್ಲಿಸ್ತಾ ಇರ್ತಾನೆ. ಇದ್ದೀರಾ? ಒಂಬಟ್ಟಿಗರಾಗಿದ್ದಾಗ ರಾತ್ರಿ 10ರಿಂದ ಬೆಳಗ್ಗೆ 10 ಗಂಟೆವರೆಗೂ ಒಬ್ಬರೇ ಮಾಡಿರಿ, ಯಾರು ಕೇಳಲ್ಲ. ಎಲ್ಲರೂ ಮಾಡುವಾಗ ಆ ದೈವಜ್ಞಾನ ಇದೆಯಲ್ಲ, ಆ ಅಧಿಕಾರ ಉಪಯೋಗ ಮಾಡುವಾಗ ಆ ಕಾನ್ಫಿಡೆನ್ಸ್ ಪ್ರೇಯರ್ ನಿಮಗೆ ಜಯ ತಂದು ತೋರಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಎಲ್ಲಾದರೂ ಪೇಷಂಟ್ನ ನೋಡಿದ ತಕ್ಷಣ ಮೊಣಕಾಲು ಹಾಕ್ಕೊಂಡು ಒದ್ದಾಡ್ದನ? ಹೇಳ್ರಿ, ಇರಪ್ಪ ನಾನು 2 ದಿನ ಉಪವಾಸ ಆಗಿ ಬರ್ತೀನಿ ಅನ್ನ ಕಮಾಂಡ್ ಮಾಡ್ತಾನೆ, ಹೋಗ್ಬಿಟ್ಟು ಆಚೆ. ಆ ಕಾನ್ಫಿಡೆನ್ಸ್ಗೆ ನೀವು ಬರಬೇಕು. ಹಲ್ಲೆಲೂಯ. ಅಂಥವರಿಗೆ ರಕ್ಷಣೆಯಿಂದ ವಸ್ತ್ರವನ್ನು ನನ್ನ ದೇವರು ಹೊಸದಾಗಿ ಕೊಟ್ಟು ಅಭಿಷೇಕಿಸಿ ಅವರಿಗೆ ಕೊಟ್ಟಂಥ ದರ್ಶನಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಿಮ್ಮ ದರ್ಶನ ಫುಲ್ಫಿಲ್ ಆಗಬೇಕಾ? ಹಗಲು ರಾತ್ರಿ ಪ್ರಾರ್ಥನೆ ಮಾಡೋದು ಬಿಡಬೇಡ್ರಿ, ಸ್ತೋತ್ರ ಮಾಡೋದು ಬಿಡಬೇಡ್ರಿ, ಘನಪಡಿಸೋದು ಬಿಡಬೇಡ್ರಿ, ರೆಸ್ಪೆಕ್ಟ್ ಕೊಡೋದು ಬಿಡಬೇಡ್ರಿ, ಅವನ ಕೆಲಸ ಮಾಡೋದು ಬಿಡಬೇಡ್ರಿ. ಯಾರ ಮನೆಯಲ್ಲಿ ಅವನ ಆಜ್ಞೆಗಳು ಪ್ರತಿದಿನ ಚಾಲನೆಯಲ್ಲಿ ಇರ್ತದೋ ಆ ಮನೆಗೆ ಸೋಲಿಲ್ಲ. ಹಲ್ಲೆಲೂಯಾ. 1000 ಬಂದಿದ್ದ ದಿನ ಒಂದೇ ಜೋಶಲ್ಲಿರೋದು, ಅವನು ಏನು ಕ್ಲಾಪ್ಸ್ ಹಾಕೋದು, ಏನು ಕುಣಿಯೋದು, ಹಲ್ಲೆಲೂಯಾ ಸ್ತೋತ್ರ ಹೇಳೋದು. ವ್ಯಾಪಾರ ಫುಲ್ಲು 900 ಕಮ್ಮಿ ಆಗಿ 100 ಬಂದು ಬಿಡ್ತು ಅಂದರೆ ಹೆಂಡತಿ ಸ್ತೋತ್ರ ಹೇಳೋಕ್ಕೂ ಶಕ್ತಿ ಇರಲ್ಲ, ಅಷ್ಟು ಕೋಪ. ಇಲ್ಲ ಬ್ರದರ್, ಸಿಸ್ಟರ್, ನೀವು ಖಾಲಿ ಕೈಯಲ್ಲಿ ಬಂದರೂ ನಿಮ್ಮ ಎನರ್ಜಿ ಕಡಿಮೆ ಆಗಿರ್ಬೋದು. ನೀವು ಖಾಲಿ ಕೈಯಲ್ಲಿ ಬಂದರೂ ದೇವರ ಮುಂದೆ ನಿಮ್ಮ ಎನರ್ಜಿ ಕಡಿಮೆ ಆಗಬಾರ್ದು, ಆಸಕ್ತಿ ಕಡಿಮೆ ಆಗಬಾರ್ದು, ವೈರಾಗ್ಯ ಕಡಿಮೆ ಆಗಬಾರ್ದು, ನಿರೀಕ್ಷೆ ಕಡಿಮೆ ಆಗಬಾರ್ದು. ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯ ಯಾವುದೂ ಇಲ್ಲ. ನಮ್ಮ ದೇವರು ಮಾಡೇ ಮಾಡ್ತಾನೆ ಅಂತ ಕಾನ್ಫಿಡೆನ್ಸಲ್ಲಿ ನೀನು ಕಾಯುವವನು ಅಭಿಷೇಕದಿಂದ ಬಿಡುಗಡೆಯನ್ನು ಹೊಂದ್ಕೊಳ್ಳಿ. ಯಾವ ಆಡೋದು? ನಾವು ಆಡೋದು ಯಾವುದು? ಕಾಯುತ್ತಿರುವೆ. ಯಾರು ಕಾಯ್ತಾ ಇದ್ದೀರಾ? ಕರ್ತನಿಗೆ ಕಾಯುವವನು ಅವಮಾನ. ಏನು ಬ್ರದರ್, 3 ವಾರದಿಂದ ಬರ್ತಾ ಇದ್ದೀನಿ, ಯಾವ ರೋಗನೂ ವಾಸಿ ಆಗಲಿಲ್ವಲ್ಲ? ಎಷ್ಟು ದಿನ ಕಾದಮ್ಮ? ನೀನು ನಿಜವಾಗ್ಲೂ ಕಾಯಂಥ ವ್ಯಕ್ತಿ ಆದರೆ ಕಂಡ್ರಪ್ಪೆ ಹೊಡೆಯೋದ್ರೊಳಗೆ ದೇವ್ರು ಬಿಟ್ಟು. ಹಲ್ಲೆಲೂಯ. ಈ ದಿನ ವಿಶೇಷವಾಗಿ 24ನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ ಮನೆಗೆ ನಂಬಿಕೆಯಿಂದ ಯಾರೆಲ್ಲ ಕಾಲಿಟ್ಟಿದ್ರೋ ಹೃದಯ ದೇವ್ರು ನೋಡ್ತಾನೆ. ಯಾರು ಕೈ ಎತ್ತಿ ಮನೇನ ಆಶೀರ್ವಾದ ಮಾಡಿದ್ರೋ ದೇವ್ರು ನೋಡ್ತಾನೆ. ಯಾರು ಈಗೋಸ್ಕರ ಮೊರೆ ಇಟ್ಟರೋ ದೇವ್ರು ನೋಡ್ತಾನೆ. ನಿಮ್ಮ ವಿಜ್ಞಾಪನೆ ಒಂದೂ ಮರ್ತಿಲ್ಲ ದೇವರು. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಜಯ ಕೊಡ್ತಾನೆ. ಅವರು ಬೆಂಗಳೂರಿನಲ್ಲಿರಲಿ, ಮಂಗಳೂರಿನಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಇಲ್ಲಿ ಮಾಡೋ ಪ್ರಾರ್ಥನೆಗೆ ಅಲ್ಲಿ ಬಿಡುಗಡೆ. ಮೊನ್ನೆ ಒಬ್ಬರು ಮಸ್ಕತ್ತಿಂದ ನನಗೆ ಮೆಸೇಜ್ ಹಾಕಿದರು, ಪಾಸ್ಟರ್ ರಾಜೇಶ್, ನೀವು ಮಾಡಿದಂಥ ಒಂದು ಪ್ರಾರ್ಥನೆ ನಾನು ಕೇಳಿಸ್ಕೊಂಡೆ, ನನಗೆ 2 ಕಾಲು ತುಂಬ ನೋವಿತ್ತು, ಅದು ಹೆಂಗೆ ಹೀಲಾಯಿತು ಗೊತ್ತಿಲ್ಲ, ಆ ಪ್ರಾರ್ಥನೆಗೆ ನಾನು ಅಟೆಂಡ್ ಆಗಿದ್ದೆ. ಅವಾಗ ನೋಡಿ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಬರೀ 15 ಜನ ನೋಡ್ತಾ ಇದ್ದೀವಿ ಅಂತ, ಅದು ದೇವ್ರ ಕೃಪೆಯಿಂದ ಯಾರ್ಯಾರೋ ನೋಡ್ತಾ ಇದ್ದಾರೆ. ಆ ನೋಡುವಂಥ ಪ್ರಾರ್ಥನೆನ ದೇವ್ರ ಕೈ ಬಿಡೋದಿಲ್ಲ.
ಒಳಗಿರೋರಿಗೆ ನಂಬಿಕೆ ಹೆಂಗಿದೆ ಗೊತ್ತಿಲ್ಲ, ಹೊರಗಡೆ ಇರೋರಿಗೆ ನಂಬಿಕೆ ಇದೆ. ಹೊರಗಡೆಯಿಂದ ಉತ್ತರ ಬರ್ತಾ ಇದೆ, ಒಳಗಡೆ ಇರೋರಿಗೆ ಎಲ್ಲಿ ಉತ್ತರ? ಹಾಗಾದ್ರೆ ನಮ್ಮ ನಂಬಿಕೆ ಎಲ್ಲೋ ಒಂದು ಕಡೆ 50-50 ಆಗೋಗಿದೆ. ಅಚಲವಾದ ನಂಬಿಕೆ ಇಟ್ಕೊಳ್ರಿ. ಯೋಸೇಫನಿಗೆ ಕೊಟ್ಟಂಥ ಅಭಿಷೇಕದ ವಸ್ತ್ರ, ದಾನಿಯಲ್ಗೆ ಕೊಟ್ಟಂಥ ಅಭಿಷೇಕದ ವಸ್ತ್ರ, ಅವರ ದರ್ಶನ, ಅವರ ಕನಸು, ಅವರ ಯೋಜನೆಯನ್ನು ನನ್ನ ದೇವರು ಫೇಲ್ ಮಾಡಲೇ ಇಲ್ಲ. ಇವತ್ತೂ ನಿಮ್ಮ ಮನೆಗಳಲ್ಲಿ ನನ್ನ ದೇವರು ಅದೇ ಕೆಲಸ ಮಾಡಲಿಕ್ಕೆ ಅವನು ಶಕ್ತನಾಗಿರುವಾಗ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ 1 ನಿಮಿಷ ಮೊಣಕಾಲು ಹಾಕೋಣ. ದೇವರೇ, ಈ ಮನೆಯವರು ನಮ್ಮನ್ನು ಕರೆದ್ರು, ಈ ಮನೆಗೆ ನಾವು ಬಂದಿದೆ, ನಿನ್ನ ನಾಮದಲ್ಲಿ ಆಶೀರ್ವಾದ ಮಾಡಿದೆ. ನೀನು ಕೊಡುವಂಥ ಸಂತೋಷ ಒಂದು ದಿನದ ಸಂತೋಷ ಅಲ್ಲ, ಸದಾಕಾಲ ಇರುವಂಥ ಸಂತೋಷ. ಸಮಾಧಾನ ಕೊಡೋ ದೇವರು, ನೆಮ್ಮದಿ ಕೊಡುವಂಥ ದೇವರು, ಬಿಡುಗಡೆ ಕೊಡುವಂಥ ದೇವರು, ಬಂಧನಗಳಿಂದ ಬಿಡುಗಡೆ ಮಾಡುವಂಥ ದೇವರು. ಈ ಮನೆಯವರ ನಂಬಿಕೆ ನಿರೀಕ್ಷೆ ಹುಟ್ಟಿಸುವ ದೇವರೇ, ಅದನ್ನು ಪೂರೈಸು. 1 ನಿಮಿಷ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ ಈ ಕೂಟದಲ್ಲಿ ಝೂಮ್ನಲ್ಲಿ ಬಂದಿರತಕ್ಕ ಎಲ್ಲ ದೇವ ಜನರೊಂದಿಗೆ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್.